ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೆ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕದಾತ್ಮನೇ
ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ನಾವು ಇಲ್ಲಿ ಯಾತ್ರಿಕರು, ಚೀಯೋನಿಗೆ ಹೋಗುವೆವು. ಯೇಸು ತಾನೇ ಮುಂದೆ ಹೋಗ ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉತ್ತಮವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾರತೀಯ ಕ್ರಿಸ್ತನ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಒಂದು ವಚನ ನೋಡೋಣ ನಾವು. ಕೀರ್ತನೆಗಳು 119 2ನೇ ವಚನ. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಆಮೆನ್. ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವವರು ಭಾಗ್ಯವಂತರು ಅಂತ. ಸಹೋದರ ಸಹೋದರಿ, ಇವತ್ತು ದೇವರು ನಮ್ಮನ್ನ ಅವರು ಹುಡುಕುವಂಥ ಮನಸ್ಸು ಕೊಟ್ಟಿದ್ದಾರೆ. ನಮಗೆ ದೇವರು ನಮ್ಗೆ ಎಷ್ಟೊಂದು ಭಾಗ್ಯವಂತ ಅಂತ ಹೇಳ್ತಿದ್ದಾರೆ. ನಾವು ಇಲ್ಲಿ ಕುಂದಿರುವಾಗ ಸಂಪೂರ್ಣ ಮನಸ್ಸಿನಿಂದ ನಾವು ಕುಂತು ಒಂದು ವಾಕ್ಯನ ಕೇಳೋದಾದರೆ ಸಹೋದರರ ಮುಖಾಂತರ ದೇವರು ಒಂದು ವಿಷಯನ ಕಲಿಸಿಕೊಡ್ತಾರೆ. ಈ ಸಮಯದಲ್ಲಿ ನಾವು ಮೀಟಿಂಗ್ ಪ್ರಾರಂಭಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವಂಥ ತಂದೆ ಯೇಸುವೇ, ನಿಮ್ಮ ನಾಮಕ್ಕೆ ಪರಿಶುದ್ಧವಾಗಲಿ ಅಪ್ಪ. ಅಪ್ಪ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳು ಹೇಳುತ್ತೆ ಅಪ್ಪ ದೇವರೇ, ನಿಮ್ಮ ಕಟ್ಟಳೆಗಳನ್ನು ಸಂಪೂರ್ಣ ಮನಸ್ಸಿನಿಂದ ಹುಡುಕುವವರು ಭಾಗ್ಯವಂತರಂತ ಅಪ್ಪ. ಅಪ್ಪ, ಆ ಹೃದಯ ನಮ್ಮಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ದೇವರೇ. ತಂದೆ, ನನ್ನ ಸಹೋದರನ ಆಶೀರ್ವಾದ ಮಾಡಿ ಅಪ್ಪ, ಸಹೋದರರು ನಿಮ್ಮ ವಾಕ್ಯನ ಹೇಳುವಾಗ ದೇವರು ನಿಮ್ಮ ಪವಿತ್ರಾತ್ಮ ಬಲದಿಂದ ಅವರು ಎಲ್ಲರೂ ನಡೆಸ್ತಾರೆ ಅಂತ ಬಿಡ್ತೀನಿ ದೇವ್ರೆ. ಸಮಯ ಕೊಡಿದಗಾಗಿ ಸ್ತೋತ್ರ ಹೇಳಿದೇವ್ರೆ. ಹೆಚ್ಚು ಪ್ರಾರ್ಥನೆ ಹೆಸರು ಪ್ರಾರ್ಥನೆ ತಂದೆ, ಆಮೀನ್.
ನೀನವಿರು. ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ, 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 ಹಾಲೆಲೂಯಾ. ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆನ್ ಮಾಡಿಲ್ಲ ತಾನೆ? ನೋಡಿ ಮಾಡೋದು. ಆಮೇನ್. ಸಂತೋಷವಾಗಿದ್ದೀರಾ? ಲಾಸ್ಟ್ ಹೇಳಿದವರು ಓಕೆ. ಪ್ರಾರ್ಥನೆ ಮಾಡೋಣ. ಆಕಾಶ ಭೂಮಿಗಳ ಒಡೆಯನೇ, ಮಹಾಪರಿಶುದ್ಧವುಳ್ಳ ಸ್ವಾಮಿ, ಈ ಮುಂಜಾನೆ ವೇಳೆ ನಮಗೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ದೇವಾದಿ ದೇವರಪ್ಪ, ನೀವು ನಿಮ್ಮ ಮುಂದೆ ನಾವು ನಿಲ್ಲಲು ಯೋಗ್ಯರಲ್ಲ ಸ್ವಾಮಿ. ಆದರೆ ನಿಮ್ಮ ಒಂದು ಕೃಪೆ, ನಿಮ್ಮ ಒಂದು ಶಿಲುಬೆಯ ಪಾಡು, ನಿಮ್ಮ ರಕ್ತ ನಮ್ಮನ್ನು ತೊಳೆದು ಸ್ವಾಮಿ ಈ ಒಂದು ಜಾಗದಲ್ಲಿ ನಮ್ಮನ್ನು ಕುಳಿಸಿದೆ ಸ್ವಾಮಿ. ಅದಕ್ಕೋಸ್ಕರ ಸ್ತೋತ್ರವನ್ನು ಹೇಳ್ತಿದ್ವಿ ಸ್ವಾಮಿ. ಈ ಒಂದು ಸಮಯದಲ್ಲಿ ಈ ವಾಕ್ಯಗಳನ್ನು ಓದುವಾಗ ನಾವು ಓದ್ತಿರೋ ಸ್ವಾಮಿ, ನೀವು ಈ ಜನಗಳಿಗೆ ಕೊಟ್ಟು ಆ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಂಡು ಅದೇ ಪ್ರಕಾರ ನಾವು ಜೀವಿಸಲು ನಮ್ಮನ್ನು ಬಲಪಡಿಸಬೇಕಂತ ನಿಮಗೆ ಬೇಡಿಕೊಳ್ಳುತ್ತೀವಿ ಸ್ವಾಮಿ. ಯಾಕಂದರೆ ಈ ಭೂಮಿಯ ಪ್ರಯಾಣ ಸ್ವಲ್ಪ ದಿವಸ ಸ್ವಾಮಿ, ಸಾವಿರಾರು ವರ್ಷಗಳು ಪರಲೋಕದಲ್ಲಿ ನಾವು ಜೀವಿಸಬೇಕು ಸ್ವಾಮಿ. ಅದಕ್ಕೋಸ್ಕರ ನಾವು ಇಲ್ಲಿ ಹೋರಾಡಬೇಕು ಸ್ವಾಮಿ. ನೀವೇ ಕರ್ತನು ಒಡೆಯನನ್ನು ತಿಳಿದುಕೊಂಡಿರುವಂಥ ನಮ್ಮ ಹೃದಯಗಳನ್ನು ಬಲಪಡಿಸಿರಿ. ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ನಾವು ಅನೇಕ ಕಾರ್ಯಗಳಲ್ಲಿ ನಿಮಗೆ ಮಹಿಮೆಯುಳ್ಳ ಮಕ್ಕಳಾಗಿ ಜೀವಿಸಲು ನಮ್ಮನ್ನು ಆಶೀರ್ವದಿಸಿ, ನಮ್ಮ ಮಕ್ಕಳನ್ನು ಆಶೀರ್ವದಿಸಿ, ನಮ್ಮ ಮೊಮ್ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ನೀವು ಒಳ್ಳೆಯವರು, ಪರಿಶುದ್ಧವುಳ್ಳ ದೇವರಾಗಿದ್ದೀರಾ. ಅದಕ್ಕೋಸ್ಕರ ಸ್ತೋತ್ರವನ್ನು ಹೇಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ಆಮೇಲೆ ಇವತ್ತು ನಾವು 110 ಕೀರ್ತನೆಗಳು 110 ಪುಸ್ತಕದಿಂದ ನಾವು ಕಲಿಯುತ್ತೇವೆ. ಏನನ್ನು ಕಲಿತೀವಿ ಅಂದರೆ 110 ಅಂದಾಗ ನಿಮ್ಗೆ ಯಾವ ಜ್ಞಾಪಕ ಬರುತ್ತೆ? ಕೀರ್ತನೆಗಳು 110 ಅಂದಾಗ ನಿಮ್ಮ ಆಲೋಚನೆಗಳನ್ನು ನಿಮ್ಗೆ ಏನು ಅರ್ಥ ಆಗುತ್ತೆ ಅನ್ನೋದನ್ನ ನೀವು ಹೇಳ್ಬೋದು. ಈಗ ದೇವರಿಗೆ ಸ್ತೋತ್ರ, ಮತ್ತೆ ಓಕೆ, ಒಂದು ಮಾಡೋಣ, ನಾವು ಓದೋಣ, ಅವಾಗ ನಮ್ಗೆ ಅರ್ಥ ಆಗುತ್ತೆ. 110 ಕೀರ್ತನೆಗಳು 1ರಿಂದ 7 ತನಕ ಓದೋಣ. ಅದೇ 110 1ರಿಂದ 7 ವಾಕ್ಯಗಳು ಓದೋಣ. ಯೋಹಾನನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಯೋಹಾನನು ನಿನ್ನ ರಾಜದಂಡದ ಆಳಿಕೆಯನ್ನು ಚೀಯೋನಿನ ಹೊರಗೂ ಹಬ್ಬಿಸುವನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವಕ ಸೈನ್ಯರು ಉದಯ ಕಾಲದ ಇಬ್ಬನಿಯಂತಿರುವವರು. ನೀನು ಸದಾಕಾಲವು ಮೆಲ್ಕಿಚೇದಕನ ತರಹದ ಯಾಚಕನು ಎಂದು ಯೋಹಾನನು ಆಣೆಯಿಟ್ಟು ನುಡಿದಿದ್ದಾನೆ. ಪಶ್ಚಾತ್ತಾಪ ಪಡುವುದಿಲ್ಲ. ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜನನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ಒಡೆಯನು ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು. ಆಮೇನ್. ಆಮೇನ್. ಇಲ್ಲಿ ಈ ವಾಕ್ಯವನ್ನು ಓದಿದಾಗ ನಮ್ಗೆ ಏನು ಅರ್ಥ ಆಗುತ್ತೆ? ಈ ವಾಕ್ಯವನ್ನು ಓದಿದಾಗ ಯಾರ ಬಗ್ಗೆ ಅರ್ಥ ಆಗುತ್ತೆ? ಯೇಸು ಕ್ರಿಸ್ತರ ಬಗ್ಗೆ ಫುಲ್ ಆಗಿ ಹೇಳ್ತಾರೆ. ಇಲ್ಲಿ ಯಾವ ತರ ಇದೆ ನೋಡಕ್, ಈ ವಾಕ್ಯಗಳನ್ನ ಓದ್ತಾ ಇದ್ದಾಗ ನಮ್ಗೆ ಯಾವ ತರ ಎಲ್ಲ ಯೋಚನೆ ಬರುತ್ತೆ. ಮೊದಲನೇ ವಾಕ್ಯ ಏನ್ ಹೇಳುತ್ತೆ ನೋಡಿ, ಮೊದಲನೇ ವಾಕ್ಯ ಓದಿ ಶಿವ. ಯೋಹಾನನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ. ಓಕೆ. ಯೋಹಾನನು ಒಡೆಯನಿಗೆ, ಒಡೆಯ ಅನ್ಬಿಟ್ಟು ಯಾರಿಗೆ ಹೇಳ್ತಾರೆ? ಯೇಸುಗೆ ಒಡೆಯ ಅನ್ಬಿಟ್ಟು ಹೇಳ್ತಾರೆ. ಇಲ್ಲಿ ನೋಡ್ತೀರ ನಾವು, ಈಗ ನಾನು ಈ ವಾಕ್ಯಗಳು ನಿಮ್ಗೆ ಹೇಳ್ಕೊಡುವಾಗ ಕೆಲವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡು ಮಿಕ್ಸ್ ಆಗ್ತದೆ. ಈ ಎರಡು ಮಿಕ್ಸ್ ಆದಾಗ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ಬೇಕು ಕೆಲವು ವಿಷಯಗಳನ್ನ.
ಆಳವಾಗಿ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಹಳೆ ಒಡಂಬಡಿಕೆಯಲ್ಲಿ ಇರುವಂತ ವಿಷಯನೇ ಹೊಸ ಒಡಂಬಡಿಕೆ ತಂದಾಗ ಅದರಲ್ಲಿ ನಮಗೆ ಶಿಲುವೆ ಗುರುತು ಬರುತ್ತಾ ಅನ್ನೋದನ್ನ ಯೋಚನೆ ಮಾಡಬೇಕು. ಈ ಎರಡು ವಾಕ್ಯಗಳು ನಾನು ಓದಿದಾಗ ನನಗೆ ಯೇಸು ಕ್ರಿಸ್ತರು ಇದರಲ್ಲಿ ಅರ್ಥ ಆಗ್ತಾರ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನೀವೆಲ್ಲರೂ ಆಲ್ರೆಡಿ ಹೇಳಿದ್ರಿ ಯೇಸು ಕ್ರಿಸ್ತನ ಬಗ್ಗೆನೇ ಇದರೆಲ್ಲ ಹೇಳ್ತಿದ್ದಾರೆ ಅಂದ್ಬಿಟ್ಟು. ನೀವು ನೋಡಕ್ ಹೋದ್ರೆ ಈ 110 ವಾಕ್ಯ ಕೀರ್ತನೆಗಳು 110 ಅನ್ನೋದ್ರು ಹೊಸ ಒಡಂಬಡಿಕೆಯಲ್ಲಿ ಸುಮಾರು 1ನೇ ವಾಕ್ಯ 24 ಸರಿ ಉಪಯೋಗ ಮಾಡಿದ್ದಾರೆ. ಕರ್ತನೇ ಒಡೆಯನು ಅಂದ್ಬಿಟ್ಟು 24 ಸಾರಿ ಉಪಯೋಗ ಮಾಡಿದ್ದಾರೆ. ಅದೇ ತರನೇ ಇದರಲ್ಲಿ 4ನೇ ವಾಕ್ಯ ಅನ್ನೋದನ್ನ 7 ಸರಿ ಉಪಯೋಗ ಮಾಡಿದ್ದಾರೆ. ಅದಿಲ್ದ್ರೆ ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಏನಂದ್ರೆ ಈ ಒಂದು ವಾಕ್ಯ ಅನ್ನೋದು ತುಂಬಾ ಅದ್ಭುತವಾದ ಒಂದು ವಾಕ್ಯ. ಯಾರಿಗೆ? ಅಪೊಸ್ತಲರಿಗೆ. ಎಲ್ಲ ವಾಕ್ಯ ತುಂಬಾ ಇಂಪಾರ್ಟೆಂಟೇ, ಆದ್ರೆ ಈ ಒಂದು 110 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವರು ತುಂಬಾ ಸಂತೋಷ ಆಗಿದ್ದು, ತುಂಬಾ ಸಂತೋಷ ಇದ್ದುಕೊಂಡು ಬರುವಂತ ಮೆಸ್ಸಿಯ ಕರ್ತನು ಯೇಸು ಕ್ರಿಸ್ತನು ಇವರೇ ಅನ್ಬಿಟ್ಟು ರಾಜನ ಅನ್ಬಿಟ್ಟು ತಿಳ್ಕೊಂಡು ಅತಿಯಾಗಿ ದೇವರಿಗೆ ಕೆಲಸ ಮಾಡಿದಂತ ಒಂದು ಸಂದರ್ಭ ಇದು 110. ಅದಕ್ಕನ್ನ ಮುಂಚೆ ನೀವು ನೋಡಕ್ ಹೋದ್ರೆ ಕೆಲಸ ನಾವು ಕೂಡ ಕೀರ್ತನೆಗಳು ಓದ್ತೀರಿ. ಯಾವ ಸಮಯದಲ್ಲಿ ಓದ್ತೀರಿ? ಕೆಲವು ಸಂತೋಷ ಬಂದಾಗ ಯಾವ ಕೀರ್ತನೆ ಓದ್ತೀರಿ? 23 ಓದ್ತೀವಿ. 121. ನಾನೊಂದು ಉದಾಹರಣೆ ಕೊಡ್ತೀನಿ. ಸಂತೋಷ ಬಂದಾಗ ಏನ್ ಮಾಡ್ತೀರಿ? 103 ಓದ್ತೀರಿ. ಓಕೆ. ಅದೇ ಪಾಪ ಬಂದಾಗ ಏನ್ ಮಾಡ್ತೀರಿ? ಕೀರ್ತನೆಗಳು 129 ಓದ್ತೀರಿ. 151 ತುಂಬಾ ಇಂಪಾರ್ಟೆಂಟ್ ಆಗಿ ಹೋಗ್ತೀರಿ. ನೋಡಿದಿರ ಪಾಪ ಬಂದಾಗ ದಾವೀದನು ಕುಗ್ಗಿ ಹೋದಾಗ, ತುಂಬಾ ಪಾಪ ಮಾಡಿದಾಗ, ದೇವರೇ ನನ್ನ ಕೈ ಬಿಟ್ಟಿದಾಗ ಅವರು ತುಂಬಾ ಆಳವಾಗಿ ಓದಂತ ವಾಕ್ಯಗಳನ್ನ ನಾವು ಯಾವಾಗ ಉಪಯೋಗ ಮಾಡ್ತೀರಿ. ಅದೇ ತರ ಬಾಧೆ ಬಂದಾಗ ಯಾವ ವಾಕ್ಯ ಓದ್ತೀರಿ? 43, 42 ಎಲ್ಲ ತುಂಬಾ ಇಂಪಾರ್ಟೆಂಟ್. ಬಾಧೆಗಳು ಬಂದಾಗ ಅಯ್ಯೋ ದೇವರನ್ನ ಕಾಪಾಡ್ಬಿಟ್ಟು ಓದ್ತೀರಿ. ಅದೇ ತರ ಎನ್ಕರೇಜ್ ಆಗಬೇಕಾದ್ರೆ, ಸಂತೋಷ ಆಗ್ಬೇಕಾದ್ರೆ ಎನ್ಕರೇಜ್, ಇವಾಗ ನಾನು ಏನೋ ಒಂದು ಪುಷ್ಟಿ ಕೆಲಸ ಮಾಡ್ಬೇಕು, ದೇವ್ರ ಕೆಲಸ ಅಂದಾಗ ಯಾವ ವಾಕ್ಯ ಓದ್ತೀರಿ? 100, 101. ನನ್ಗೆ ಗೊತ್ತಿರಂಗೆ 23, 91 ತುಂಬಾ ಓದ್ತಾರೆ. 23ನೇ ಅಧ್ಯಾಯ ಮತ್ತೆ 91ನೇ ಅಧ್ಯಾಯ ತುಂಬಾ ಓದ್ತೀರಿ. ಈ ತರ ಒಂದೊಂದಕ್ಕೂ ನಾವು ಏನ್ ಮಾಡ್ತೀರಿ? ಇಷ್ಟ ಬಂದಂಗೆಲ್ಲ ದೇವರ ವಾಕ್ಯ ನಮ್ಗೆ ಎನ್ಕರೇಜ್ ಆಗ್ಬೇಕೊಂಡು ಓದ್ತೀರಿ. ಆದ್ರೆ ಇಲ್ಲಿ ಅಪೊಸ್ತಲರಿಗೆ 110 ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಬರಬೇಕಾದ ರಾಜನ ಬಗ್ಗೆ ಇಲ್ಲಿ ಹೇಳುತ್ತೆ ಅನ್ಬಿಟ್ಟು ತುಂಬಾ ಎನ್ಕರೇಜ್ ಆಗಿದ್ರು ಅವರು. ನೀವು ನೋಡಕ್ ಹೋದ್ರೆ 24 ಸರಿ ಪೌಲನು, ಪೇತ್ರನು, ಇಬ್ರು ಪುಸ್ತಕ ಇವರೆಲ್ಲ ಉಪಯೋಗ ಮಾಡಿದ್ದಾರೆ ಈ ಒಂದು ವಾಕ್ಯನ. ಕೀರ್ತನೆಗಳು 110 1ನೇ ವಾಕ್ಯನ ಎಲ್ಲಾ ಕಡೆ ಯೂಸ್ ಮಾಡಿದ್ದಾರೆ. ಈ ತರ ಒಂದು ಅದ್ಭುತ. ಅದೇ ತರನೇ ಇಲ್ಲಿ ನೋಡ್ತೀರಿ ನಾವು, ಬರಬೇಕಾದ ರಾಜನ ಬಗ್ಗೆ ದಾವೀದ ಇಲ್ಲಿ ಹೇಳ್ತಾರೆ. ದಾವೀದನ ಕುಮಾರ ಅನ್ಬಿಟ್ಟು ಒಂದ್ ಕಡೆ ಹೇಳ್ತಾರಲ್ಲ ಯೇಸುನ. ಅವಾಗ ದಾವೀದ ಯಾಕೆ ಬರ್ಬೇಕಾದ ಕರ್ತನನ್ನ ಹೇಳ್ತಾರೆ? ಮಗನ್ನ ಕರ್ತನ ಅನ್ನಕ್ಕಾಗತ್ತ ಅವರು? ದಾವೀದನ ಕುಮಾರ ಅನ್ಬಿಟ್ಟು ಯಾರು ಹೇಳಿದ್ದು? ಸ್ವಲ್ಪ ಯೋಚನೆ ಮಾಡಿ. ದಾವೀದನ ಕುಮಾರ ಅನ್ಬಿಟ್ಟು ದಾವೀದ ಹೇಳ್ತಾರ? ಯಾವ ಹಾಕಿದ್ರನ್ನ ಇದ್ಯಾ? ಇಲ್ಲ. ಯಾರು ಹೇಳಿದ? ಹಂಗಂದ್ರೆ ಒಬ್ಬ ಕುಂಟ ಕಣ್ಕಾಂದಿರೋಣ, ಅಪ್ಪ ದಾವೀದನ ಕುಮಾರನೇ, ನೀನು ಕರುಣೆ ಇದ್ರೆ ನನ್ನ ಕಾಪಾಡ್ಬಿಟ್ಟು ಮತ್ತಾಯದಲ್ಲಿ ಹೇಳ್ತಾರೆ. ದಾವೀದನ ಕುಮಾರನೇ ಅನ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಜನಗಳಿಗೆಲ್ಲ ಗೊತ್ತಿತ್ತು ಮೆಸ್ಸಿಯಾ ಒಬ್ಬರು ಬರ್ತಾರೆ, ಬಟ್ ಅವ್ರು ಯಾರನ್ನು ಗೊತ್ತಿಲ್ಲ. ಮೆಸ್ಸಿಯಾ ಬರ್ತಾರೆ ಯಾರನ್ಬಿಟ್ಟು ಅವ್ರಿಗೆ ಗೊತ್ತಿದ್ದಿಲ್ಲ. ಆದ್ರೆ ಮೆಸ್ಸಿಯಾ ಅನ್ನೋದು ಎಲ್ಲರಿಗಿತ್ತು. ದಾವೀದನಿಗೂ ಗೊತ್ತಿತ್ತು ಮೆಸ್ಸಿಯಾನೊಬ್ಬರು ಬರ್ತಾರೆ, ಬಟ್ ಯೇಸು ಸ್ವಾಮಿ ಅನ್ಬಿಟ್ಟೆ ಗೊತ್ತಿಲ್ಲ. ಇವ್ರ ಸಂತತಿಯಿಂದನೇ ಬರ್ತಾರೆ ಅಂತ ಗೊತ್ತಿಲ್ಲ. ಬರ್ತಾರೆ ಅಂತ ಗೊತ್ತು, ಬಟ್ ಯೇಸು ಸ್ವಾಮಿ ಅನ್ಬಿಟ್ಟೆ ಗೊತ್ತಿಲ್ಲ. ಆ ರಾಜನ ಬಗ್ಗೆ ದಾವೀದಲ್ಲಿ ಬರೀತಾರೆ. ಅದಕ್ಕೆ ಕರ್ತನೆ ಫಸ್ಟ್ ವಾಕ್ಯ ಏನ್ ಹೇಳುತ್ತೆ? ಯೆಹೋವ ನಮ್ಮ ಒಡೆಯನನ್ನು. ಯಾರು ಒಡೆಯ? ಯೇಸು ಸ್ವಾಮಿ ಒಡೆಯ ಇಲ್ಲಿ. ಅದೇ ತರನೇ ದಾವೀದನಿಗೂ ಪರಲೋಕಕ್ಕೆ ಏನ್ ಸಂಬಂಧ? ದಾವೀದನ ಕುಟುಂಬಕ್ಕೂ ಪರಲೋಕಕ್ಕೆ ಏನ್ ಸಂಬಂಧ ಇದೆ ಇಲ್ಲಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ದಾವೀದನಿಗೂ ಪರಲೋಕಕ್ಕೆ ಏನ್ ಸಂಬಂಧ ಇದೆ? ಯಾರ ಬಗ್ಗೆ ಮಾತಾಡ್ತಾ ಇದಾರೆ? ಇಲ್ಲಿ ನೋಡಿದ್ರೆ ಕರ್ತನ ಅಂತಾರೆ, ಇಲ್ಲಿ ನೋಡಿದ್ರೆ ನನ್ನ ಮಗ ಅಂತಾರೆ. ಆದ್ರೆ ದಾವೀದ ಬಂದ್ಬಿಟ್ಟು ಒಡೆಯ ಅಂತ ಇದ್ದಾರೆ. ಇಲ್ಲಿ ಏನ್ ಸಂಬಂಧ?
ಯಾಕಂದ್ರೆ ದೇವ್ರ ಪ್ರೀತಿ ಮಾಡ್ಕೊಂಡೇ ಬಂದ್ರು. ಯಾವ ತರ ಪ್ರೀತಿ ಮಾಡ್ಕೊಂಡು? ಆದಾಮ ಏವಳಿಂದಲೇ ನಮ್ಮನ್ನ ಪ್ರೀತಿ ಮಾಡ್ಕೊಂಡ್ ಬಂದ್ರು ದೇವರು. ಆದಾಮ ಏವಳನ್ನ ದೇವ್ರು ಸೃಷ್ಟಿ ಮಾಡಿದ್ರು. ಆದ್ರೆ ಏನಾಯ್ತು? ಆದಾಮ ಏವಳು ಸೋತ್ರು ಅಲ್ಲಿ, ಪಾಪ ಮಾಡಿ. ಸೋತಿಲ್ವಾ? ಅವಾಗ ಏನ್ ಮಾಡ್ಬೇಕು? ದಾವೀದನಿಗೆ ಪ್ರಾಮಿಸ್ ಬೇರೆ ಮಾಡ್ಬಿಟ್ರು ದೇವ್ರು. ಏನ್ ಬಿಟ್ಟು ಪ್ರಾಮಿಸ್ ಮಾಡ್ತಾರೆ? 107 ಪ್ರಾಮಿಸ್ ಮಾಡ್ತಾರೆ. ಏನ್ಬಿಟ್ಟು? ದಾವೀದನಿಗೂ ದೇವರ ಕುಟುಂಬಕ್ಕೆ ಏನ್ ಸಂಬಂಧ ಇದೆ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದೇ 108 ದೇವ್ರು ನಿರಾಕರಿಸ್ತಾರೆ ಇವ್ರನ್ನ. ಯಾರನ್ನ ನಿರಾಕರಿಸ್ತಾರೆ? ದಾವೀದನ ನಿರಾಕರಿಸ್ತಾರೆ. ಅದೇ ನೀವು 109 ನೋಡಿದ್ರೆ ದಯೆ ತೋರು ಅಂತ ಕೇಳ್ತಾರೆ. ಯಾರನ್ನ? ನಿರಾಕರಿಸಿದ ಜನಗಳನ್ನ. ಆ ನಿರಾಕರಿಸಿದ ಜನಗಳು ಏನ್ ಮಾಡ್ತಾರೆ? ದೇವ್ರನ್ನ ಕೇಳ್ತಾರೆ, ಅಪ್ಪ ನೀನೇನಪ್ಪ, ನೀನು ಅವಾಗ ನೋಡಿದ್ರೆ ಪ್ರಾಮಿಸ್ ಮಾಡ್ಬಿಟ್ಟೆ 7 ದಾವೀದನ ಕುಟುಂಬ ಇದಕ್ಕೆ ಏನ್ ಸಂಬಂಧ ಇದೆ? ದಾವೀದನ್ಗೆ ಬರ್ಬೇಕಾದ ಈ ಕುಟುಂಬದಲ್ಲಿ ಒಬ್ಬ ಮೆಸ್ಸಿಯ ಹುಡ್ತಾನೆ ಬಿಟ್ಟು ನೀನು ಹೇಳ್ಬಿಟ್ಟೆ, ಇವರೇ ಕೃಪೆ ತೋರಿಸ್ಬಿಟ್ಟು ನೀನು ಹೇಳ್ಬಿಟ್ಟೆ. ಆದ್ರೆ 108 ನೋಡಿದ್ರೆ ದೇವ್ರೇ ನೀನ್ ನಮ್ಮನ್ನೆಲ್ಲ ನಿರಾಕರಿಸ್ತಾ ಇದೀಯಾ ಅಂತ ಹೇಳ್ತಾರೆ. ಅದೇ 109 ಅವರೆಲ್ಲ ಬೇಡ್ಕೊಂತಾರೆ. ಏನನ್ಬಿಟ್ಟು? ನಮ್ಮನ್ನು ಕಾಪಾಡಿ, ನಮ್ಮ ಮೇಲೆ ದಯೆ ತೋರಿಸಿ, ನಮಗೆ ಕರುಣೆ ತೋರಿಸಿ, ನೀನು ನಮ್ಗೆ ಪ್ರಾಮಿಸ್ ಮಾಡ್ತಾ ದೇವ್ರೆ. ಆದ್ರೆ ನಮ್ಮ ಕುಟುಂಬದಲ್ಲಿ ಇವಾಗ ನಮ್ಗೆ ನನ್ನ ಕುಟುಂಬದಿಂದಲೇ ನಾನು ಕೊಡ್ತೀನಿ ಅಂತ ಹೇಳಿದ್ದೀರಾ. ಆದ್ರೆ ನೀವು ನಮ್ಮನ್ನ ಕೈ ಬಿಟ್ರೆ ಹೆಂಗನ್ಬಿಟ್ರೆ 108 ಗೊತ್ತಾಗುತ್ತೆ ನಮ್ಗೆ. 109 ನೋಡಿದ್ರೆ ಬೇಡ್ಕೊಂತಾರೆ. ಅವಾಗ 110 ರಾಜನ ಬಗ್ಗೆ ಮಾತಾಡ್ತಾರೆ. ಆ ಬರಬೇಕಾದ್ರ ರಾಜ್ಯ ಯಾರು, ನಿಮ್ಮನ್ನ ಕಾಪಾಡುವಂತ ರಾಜ್ಯ ಯಾರು ಅಂದ್ಬಿಟ್ಟು ಅಲ್ಲಿ ತೋರಿಸ್ತಾರೆ ದೇವರು. ಅದಕ್ಕೆ ಈ ವಾಕ್ಯನ ದಾವೀದನ ಮುಖಾಂತರನೇ ದೇವರು ಪವಿತ್ರಾತ್ಮ ಮುಖಾಂತರ ಮಾತಾಡ್ತಾರೆ. ನಮ್ಗೆ ಯೋಚನೆ ಬರ್ಬೋದು, ದಾವೀದನ ಕುಮಾರನ ಅನ್ಬಿಟ್ರು ದೇವ್ರೆ. ಇಲ್ಲಿ ನೋಡಿದ್ರೆ ದಾವೀದನೇ ರಾಜ ಅಂತ ಇದಾರೆ, ಇಲ್ಲಿ ಅಂದ್ಬಿಟ್ಟು ಒಡೆಯ ಅಂತ ಇದಾರೆ ಅಂದ್ಬಿಟ್ಟು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಲ್ಲಿ ಸತ್ಯವೇದದಲ್ಲಿ ರಾಜ ಅನ್ಬಿಟ್ಟು ಎಷ್ಟು ಜನ ಹೇಳ್ತಾರೆ? ಎಷ್ಟು ಜನ ಇದ್ದಾರೆ ಸತ್ಯವೇದದಲ್ಲಿ? ರಾಜ ಅನ್ಬಿಟ್ಟು ಎಷ್ಟು ಜನ ಕರೆದಿದ್ದಾರೆ? ದಾವೀದ ರಾಜ, ಸಾಲಮನ್ ರಾಜ. ಹೇಳಿ, ರಾಜರ ಬಗ್ಗೆ ಎಷ್ಟು ರಾಜರಿದ್ದಾರೆ? ಸೌಲ್ ರಾಜ, ನೆಬೂಕದ್ನೆಚ್ಚರ್ ರಾಜ, ಮತ್ತೆ ತುಂಬಾ ರಾಜರಿದ್ದಾರೆ. ಬಟ್ ಇಲ್ಲಿ ಯೇಸುಗೂ ರಾಜ ಅಂತ ಇದಾರಲ್ಲ, ರಾಜಾದಿ ರಾಜ. ಥಿಂಕ್ ಮಾಡ್ಬೇಕು ಯೇಸುನಲ್ಲಿ. ಈ ರಾಜರುಗಳನ್ನೆಲ್ಲ ಒಡೆಯಾನ್ ಬಿಟ್ಟು ಕರೆದಿದ್ದಿಲ್ಲ. ಸೊಲೊಮನ್ ಒಡೆಯಾನ್ ಕರೆದಿಲ್ಲ, ದಾವೀದ್ ಒಡೆಯಾನ್ ಕರೆದಿಲ್ಲ, ಸೌಲ್ ಒಡೆಯಾನ್ ಕರೆದಿಲ್ಲ. ಆದ್ರೆ ಯೇಸುನ ಮಾತ್ರ ಒಡೆಯಾನ್ ಕರೀತಾರೆ. ಒಡೆಯ ಅಂದ್ಬಿಟ್ಟು ಯಾರಿಗೆ ಹೇಳ್ತಾರೆ? ಒಡೆಯ ಅಂದ್ರೆ ಏನು? ಸಕಲವು ಸರ್ವಸ್ವವು ಅವರದೇ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ದೇವರ ಶಕ್ತಿ, ದೇವರ ಜ್ಞಾನ, ದೇವರ ಬುದ್ಧಿ ಈ ಒಡೆಯನಿಗೆ ಇದೆ ಬಿಟ್ಟು ದಾವೀದನ ಮುಖಾಂತರ ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಮಾತಾಡ್ತಾ ಇರೋದು? ದಾವೀದನ ಮುಖಾಂತರ ಯಾರು ಮಾತಾಡ್ತಾ ಇದ್ದಾರೆ? ಪವಿತ್ರಾತ್ಮ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಬರಬೇಕಾದ ಒಡೆಯನ ಕೆಲಸ ಏನಾಗಿತ್ತು ಇಲ್ಲಿ? ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ಬೇಕಾದ್ರೆ ಏನ್ ಪ್ರಯಾಸ ಪಟ್ರು ಅವರು? ಹಂಗೆ ಓದೋಣ, ನಮ್ಗೆ ಗೊತ್ತಾಗುತ್ತೆ. ಹಂಗೇ ಓದ್ಕೊಂಡ್ ಬಂದಾಗ ಹಂಗೆ ಓದಾಗ ಗೊತ್ತಾಗುತ್ತೆ. ಅದೇ ಯೋಹಾನ ಕೀರ್ತನೆಗಳು 110:1 ಪ್ರಭುವ ಅನ್ನೋದು ಯಾರನ್ನ ಹೇಳಿದ್ದು? ಇವ್ರನ್ನೊಬ್ಬರನ್ನೇ, ಯೇಸು ಸ್ವಾಮಿ ಒಬ್ಬರನ್ನೇ. ಯೆಹೋಶುವ 10:24 ಓದಿ. ಗೊತ್ತೀರಾ? ಅವರನ್ನು ತನ್ನ ಬಳಿಗೆ ತಂದ ಮೇಲೆ ಯೆಹೋಶುವನು ಎಲ್ಲ ಇಸ್ರಾಯೇಲರನ್ನು ಕರೆಸಿ ತನ್ನ ಜೊತೆಯಲ್ಲಿ ಬಂದಿದ್ದ ಸೇನಾಧಿಪತಿಗಳಿಗೆ ಹತ್ತಿರ ಬಂದು, ಈ ಅರಸನ ಕೊರಳಿನ ಮೇಲೆ ಪಾದಗಳನ್ನಿಡಿರಿ ಎಂದು ಹೇಳಲು ಅವರು ಹತ್ತಿರದಾಗ ಬಂದು ಅವರ ಕುತ್ತಿಗೆಯ ಮೇಲೆ ಕಾಲಿಟ್ಟರು. ಆಮೇಲೆ ಇಲ್ಲಿ ನೋಡಿ, ಆ ಕಾಲದಲ್ಲಿ ಒಂದು ವಿಷಯ ಇತ್ತು. ಒಂದು ರಾಜನ ಮೇಲೆ ಒಂದು ರಾಜ ಹೋಗಿ ಗೆದ್ದು ಬಿಟ್ರೆ
ಆ ರಾಜ ಏನ್ ಮಾಡ್ತದಂತೆ, ಅವ್ರನ್ನ ತಗೊಂಬಂದ್ಬಿಟ್ಟು ಅವ್ರನ್ನ ತುಳಿತಾ ಇದ್ರಂತೆ. ಕತ್ತ ಮೇಲೆ ಕಾಲಿಟ್ಟಾಗ ನಾನು ಗೆದ್ದುಬಿಟ್ಟೆ ಅಂದ್ಬಿಟ್ಟು ಒಂದು ವೀರ ಪೋಷದಿಂದ ತೋರಿಸ್ತಾ ಇದ್ರಂತೆ. ಅರ್ಥ ಆಯ್ತಾ? ಇದು ರಾಜನ ಒಂದು ಸ್ವಭಾವ ಇತ್ತು ಆ ಕಾಲದಲ್ಲಿ. ಇದು ರಾಜರುಗಳಿಗೆ ಒಂದು ಗೊತ್ತಿರುವಂತ ಒಂದು ವಿಷಯ, ಇದು ಅವ್ರು ನಾನು ಗೆದ್ದೆ ಅಂದ್ಬಿಟ್ಟು. ಅದೇ ತರನೇ ಕೀರ್ತನೆಗಳು 110:2 ಏನ್ ಹೇಳುತ್ತೆ ನೋಡಿ. ಏನ್ ಹೇಳುತ್ತೆ? 110:2. ಯೋಹಾನನು ನಿನ್ನ ರಾಜದಂಡದ ಆಳ್ವಿಕೆಯನ್ನು ಚಿಯೋನಿನ ಹೊರಗೂ ಹಬ್ಬಿಸುವನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ಆಮೇನ್. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು ಅಂತ ಹೇಳ್ತಾ ಇದೆ. ಇಲ್ಲಿ ಯೇಸು ಸ್ವಾಮಿನ ದೊರೆತನ ಮಾಡು ಅಂತಿದ್ರೆ, ಯೇಸು ಸ್ವಾಮಿ ಯಾರ ಮೇಲೆ ದೊರೆತನ ಮಾಡಿದ್ರು? ಪರಲೋಕ ಅವ್ರ ಕೈಯಲ್ಲಿ ಇತ್ತು. ಯಾರ ಮೇಲೆ ದೊರೆತನ ಮಾಡಿದ್ರು? ಸೈತಾನನ ಮೇಲೆ ದೊರೆತನ ಮಾಡಿದ್ರು. ಯಾತಕ್ಕೋಸ್ಕರ? ಅವರ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸೈತಾನನ ಮೇಲೆ ಯೇಸು ಸ್ವಾಮಿ ದೊರೆತನ ಮಾಡಿದ್ರು. ಆ ದೊರೆತನ ಸಾಧಾರಣವಾಗಿತ್ತ? ಪ್ರಾಣ ಕೊಡುವಷ್ಟು ಮಟ್ಟಕ್ಕೆ ಇತ್ತು. ಅಂದ್ರೆ 110 ಕೀರ್ತನೆ ಅನ್ನೋದು ಅಷ್ಟು ಪರಿಶುದ್ಧವಾದದ್ದು. ಯಾರಿಗೆ? ಅಪೊಸ್ತಲರಿಗೂ ನಮಗೂ ಕೂಡ ಬರಬೇಕಾದ ರಾಜನ ಬಗ್ಗೆ ಹೇಳುತ್ತೆ. ಆ ಕಾಲಿನ ರಾಜರುಗಳು ಬೇಡ, ಒಂದು ಗೆದ್ದು ಬಿಟ್ರೆ ಇನ್ನೊಂದು ರಾಜನ ಮೇಲೆ ಕತ್ತ ಮೇಲೆ ಕೈ ಇಟ್ಕೊಂಡು ಬೇಡ. ಬಟ್ ಈ ರಾಜ ಮಾಡ್ತಾರಂತ ಕೆಲಸ ಯಾವುದು? ಆ ತರ ರಾಜನ ಬಗ್ಗೆನೇ ಕೀರ್ತನೆ 110 ಮಾತಾಡ್ತಾ ಇರೋದು. ಅರ್ಥ ಆಯ್ತಾರ ನಿಮ್ಗೆ? ಈಗ ಅರ್ಥ ಆಗ್ತಾ ಇದೆ ಇಲ್ವಾ ಇದು? ಆದಿಕಾಂಡ 1:26 ಓದಿ. ಆದಿಕಾಂಡ 1:26. ಆಮೇಲೆ ದೇವರು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಯಾರಿಗಿದು ಮೊದಲು ಹೇಳಿದ್ದು ದೇವರು? ಆದಾಮನಿಗೆ ಮೊದಲು ಹೇಳಿದ್ದು. ಎಲ್ಲದ ಮೇಲೆ ನೀನು ದೊರೆತನ ಮಾಡು ಅನ್ಬಿಟ್ಟು. ಆ ದೊರೆತನ ಮಾಡ್ಕೊಂಡು ದೇವರು ಹೇಳ್ದಂಗೆ ಕೇಳ್ಕೊಂಡ್ ಬಂದಿದ್ರೆ ಇಷ್ಟವರೆಗೂ ಅವರು ಪರಿಶುದ್ಧವಾದ ಮನುಷ್ಯರಾಗ್ತಾ ಇದ್ರು. ಆದ್ರೆ ಅವ್ರ ಮಧ್ಯದಲ್ಲಿ ಏನ್ ಮಾಡಿದ್ರು? ಪಾಪ ಮಾಡಿ ಸೋತೋದ್ರು. ಅಲ್ಲಿಗೆ ದೇವರಿಗೆ ಅವರು ದೂರ ಆಗ್ಬಿಟ್ರು. ಆಮೇಲೆ ಏನಾಗುತ್ತೆ? ಆದಿಕಾಂಡ 49:10 ಓದಿ. ಆದಿಕಾಂಡ 49:10. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗುವರು. ಆಮೇನ್. ಆಮೇನ್. ಈ ವಾಕ್ಯನ ಅದೇ 2ರಲ್ಲಿ ಹೇಳುತ್ತೆ ನೋಡಿ, 3ರಲ್ಲಿ ಹೇಳ್ತೆ ನೋಡಿ, 110 ನೋಡಿ. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವಕ ಸೈನ್ಯರು ಉದಯ ಕಾಲದ ಇಬ್ಬನಿಯಂತಿರುವರು. ಯೆಹೋವನು ನಿನ್ನ ರಾಜದಂಡದ ಆಳ್ವಿಕೆಯನ್ನು ಯಾರ ಕೈ ಕೊಡ್ತಾರೆ? ಯೇಸು ಸ್ವಾಮಿ ಕೈ ಕೊಡ್ತಾರೆ. ಇಲ್ಲಿ ಯಾರ ಕೈ ಕೊಟ್ಟಿದ್ದಾರೆ? ಆದಿಕಾಂಡದಲ್ಲಿ 49. ಆ ದಂಡ ಏನಾಯ್ತು? ಕಿತ್ಕೊಂಡ್ಬಿಟ್ರು. ಈಗ ಕೊಡ್ಬೇಕಾಗಿರೋದು ಯಾರ ಹತ್ರ ಕೊಡ್ತೀನಿ ಅಂತ ಇದ್ದಾರೆ? ದಾವೀದರ ಹತ್ರ. ಯೇಸು ಸ್ವಾಮಿ ಹತ್ರ ಆ ದಂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು ನಮಗೋಸ್ಕರ? ಕಾಪಾಡಿಲ್ವಾ? ಆ ಬರಬೇಕಾದ್ರ ರಾಜನ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು. ಆದಾಮ ಏವಳ ಹತ್ರ ಕೊಟ್ರು, ಅವರು ಅದನ್ನು ಯೂಸ್ ಮಾಡಿಲ್ಲ. ಇಸ್ರೇಲ್ ಮಕ್ಕಳ ಹತ್ರ ಕೊಟ್ಟರು, ಅವರನ್ನು ಸರಿಯಾಗಿ ಉಪಯೋಗ ಮಾಡಿಲ್ಲ. ಯೇಸು ಸ್ವಾಮಿ ಹತ್ರ ಕೊಡ್ತಾರೆ. ಇಲ್ಲಿ ಈಗ ನೀವು ಅರ್ಥ ಮಾಡ್ಕೊಬೇಕು, ದಾವಿದನ ಕುಟುಂಬದಿಂದ ನಿಮ್ಮನ್ನ ಒಬ್ಬ ಮೆಸ್ಸಿಯ ಬರ್ತಾರೆ, ಆ ಮುಖಾಂತರ ನಿಮ್ಮನ್ನ ಕಾಪಾಡ್ತೀನಿ ಬಿಟ್ಟು 107ರಲ್ಲಿ ಹೇಳ್ತಾರೆ. ಆದ್ರೆ 108ರಲ್ಲಿ ದೇವರು ಅವ್ರನ್ನ ನಿರಾಕರಿಸ್ತಾರೆ.
ಅವಾಗ ಏನ್ ಮಾಡ್ತಾರೆ, ಆ ಇಸ್ರೇಲ್ ಮಕ್ಕಳು 109ರಲ್ಲಿ ಬೇಡ್ಕೊಂತಾರೆ, ಅಯ್ಯೋ ನಿನ್ ಈ ತರ ಹೇಳ್ದಲ್ಲ ಸ್ವಾಮಿ, ನಮ್ನ ಯಾಕೆ ನಿರಾಕರಿಸ್ತೀರಿ, ನೀನೇ ನಮ್ಮನ್ನ ಕೈ ಬಿಟ್ರೆ ಯಾರು ನಮ್ಮನ್ನ ಕಾಪಾಡೋದು, ನಮ್ನ ಯಾರನ್ನ ಕಾಪಾಡಕ್ಕಾಗುತ್ತೆ, ಗೋಳಾಡ್ಕೊಂತಾರೆ. 109 ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮನೇಲಿ ಹೋಗಿ ಇದನ್ನ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಆಗ 110ರಲ್ಲಿ ಎನ್ಕರೇಜ್ ಮಾಡ್ತಾರೆ. ದಾವಿದನ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ದೇವರು ಈ ವಾಕ್ಯ ಹೇಳ್ತಾರೆ, ಬರಬೇಕಾದ ರಾಜನ ಬಗ್ಗೆ ಹೇಳ್ತಾರೆ. ಆಗ ಮೆಸ್ಸಿಯ, ಅವ್ರಿಗೆಲ್ಲ ಕನ್ಫ್ಯೂಸ್ ಆಗಿತ್ತು, ಬೇರೆ ಮೆಸ್ಸಿಯ 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 ಯಾರ ಕಣ್ಣಲ್ಲಿ ನೋಡಿದ್ರೆ ಮೆಸ್ಸಿಯನ್ನೇ ಬರ್ತಾ ಇತ್ತು. ಅರ್ಥ ಆಯ್ತಾ? ಯಾರ ಕೈಯಲ್ಲಿ ನೋಡಿದ್ರೆ ಮೆಸ್ಸಿಯನ್ನೇ ಬರ್ತಾ ಇತ್ತು ಹೊರತು ಯಾರನ್ನು ಗೊತ್ತಾಗ್ತಾ ಇದ್ದಿಲ್ಲ. ದಾವಿದನಿಗೂ ಗೊತ್ತಿಲ್ಲ, ಆದ್ರೆ ಮೆಸ್ಸಿಯ ಬರ್ತಾರೆ, ನನ್ನ ಕುಟುಂಬದಿಂದ ಬರ್ತಾರೆ ಅಂದ್ಬಿಟ್ರೆ ಗೊತ್ತಿತ್ತು, ಆದ್ರೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಈ 10ರಲ್ಲಿ ಇರೋ ವಾಕ್ಯನ ಹೇಳ್ಕೊಡ್ತಾರೆ. ಪವಿತ್ರಾತ್ಮ ಮುಖಾಂತರ ಬರೆದಾಗ ಈ ಒಂದು ವಾಕ್ಯನೇ ಉಪಯೋಗ ಮಾಡ್ತಾರೆ ಪೌಲನು, ಪೇತ್ರನು. ನಾವು ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಯಾಜಕರು ಕೂಡ 3ರಲ್ಲಿ ಹೇಳುತ್ತೆ, ಯಾಜಕರ ಬಗ್ಗೆ, ಯಾಜಕರು ಕೂಡ ಹೇಳುತ್ತೆ. ಯಾಜಕರು ಕೂಡ ಯಾರು? ಯಾಜಕರು ಯಾರು? ಯಾಜಕರು ಅಂದಾಗ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ ಹೇಳಿ? ಮೊದಲನೇ ಯಾಜಕ ಯಾರು ಸತ್ಯವೇದದಲ್ಲಿ? ಯಾಜಕರು. ಯಾಜಕರು ಹೆಂಗಿರ್ತದೆ? ಅವ್ರ ಬಟ್ಟೆಗಳು ಹೆಂಗಿರುತ್ತೆ? ಶುದ್ಧವಾದ ವಸ್ತ್ರಗಳು ಧರಿಸಿರ್ತಾರೆ. ಅವರು ಯಾವ ತಪ್ಪು ಮಾಡಿರಲ್ಲ. ಅರ್ಥ ಆಯ್ತಲ್ಲ? ಯಾವ ಪಾಪಗಳು ಮಾಡಿ ಗೊತ್ತಿಲ್ಲ ನಮ್ಗೆ. ಬಟ್ ಅಂದ್ರೆ ದೇವ್ರಿಗೋಸ್ಕರ ತನ್ನನ್ನು ಮುಡುಪಾಗಿಟ್ಟಿರುವಂತ ಜನಗಳು, ಆ ತರ ಅವ್ರನ್ನ ಯಾಜಕರು ಅಂತಾರೆ. ಬಿಳಿ ವಸ್ತ್ರಗಳು ಧರಿಸ್ಕೊಂಡು, ಈಗ ಪಾದ್ರಿಗಳು ನೋಡ್ತಿರಲ್ಲ ಚರ್ಚಲ್ಲಿ ಏನ್ ಹಾಕೊಂತಾರೆ, ಅವ್ರು ವೈಟ್ ಅಲ್ಲಿ ಇರ್ತಾರೆ. ಅವ್ರು ಪರಿಶುದ್ಧವಾಗಿ, ಇವಾಗ ನಾನು ವೈಟ್ ಅಲ್ಲಿ ಹಾಕಿಲ್ಲ, ಆ ಥರ ವೈಟ್ ಅಲ್ಲಿ ಹಾಕೊಂಡು ದೇವ್ರ ವಾಕ್ಯ ಹೇಳ್ತೀವಿ. ಅವ್ರನ್ನ ಯಾಜಕರು ಅಂತಾರೆ. ಬರಬೇಕಾದ ಯಾಜಕರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ. ನೀವು 110 ಓದಿದ್ರೆ ಅದು ಯಾಜಕ ನೋಡಿ, ರಾಜ ಅಂತಾರೆ, ಈ ಕಡೆ ಯಾಜಕರು ಅಂತಾರೆ, ಇನ್ನೊಂದು ಕಿಂಗ್ ಅಂತಾರೆ, ಇದು ರಾಜ ಅಂತಾರೆ, ಒಡಿಯ ಅಂತಾರೆ. ಈ 3 ಗುಣಗಳಿರೋದು ಯಾರಿಗೆ? ಅಲ್ಲ, ದೇವರಿಗೆ. ಆ ಗುಣನ ನಾನು ಯೇಸು ಸ್ವಾಮಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಆ ತರ ಒಂದು ಮನುಷ್ಯನ ಭೂಮಿಗೆ ಕಳಿಸ್ತೀನಿ ಅಂತ ಇದಾರೆ. ಅದೇ 110 ಹೇಳ್ತಾ ಇರೋದು ಇಲ್ಲಿ. ಈ ತರ ಒಂದು ಈ ವಾಕ್ಯ ಓದಿದಾಗ ಏನಪ್ಪ ಕತ್ತಿ ಅಂತಾರ, ಒಡೆಯ ಅಂತಾರೆ, ತುಳಿತೀನಿ ಅಂತಾರೆ, ನನಗೆ ಕನ್ಫ್ಯೂಸ್ ಆಗಿತ್ತು ತುಂಬಾ. ನಾನು ಇದು 1 ವಾರದಲ್ಲಿ ಯೋಚನೆ ಮಾಡಿ ಸ್ವಲ್ಪ ಎಲ್ಲ ಹುಡುಕಿದೆ. ಅವಾಗ ನಂಗೆ ಸಿಕ್ತು, ಇದನ್ನ ಅರ್ಥ ಅಂದ್ಬಿಟ್ಟು ನನ್ಗೆ ಗೊತ್ತಾಯ್ತು. ಬರಬೇಕಾದ ಯಾಜಕ ನಮ್ಮೆಲ್ಲರಿಗೂ ಗೊತ್ತು ಜೀಸಸ್, ಬಟ್ ಬರ್ಬೇಕಾದ ಬಗ್ಗೆ ಅದು ಇಲ್ಲಿಂದ ಬಂದ್ರು, ಹೇಗ್ ಬಂದ್ರು, ಏನಕ್ಕೆ ಬರ್ತಾ ಇದಾರೆ, ದೇವ್ರು ಅವ್ರ ಕೈ ಕೊಟ್ಟು ಆದಾಮ್ಯ ಹತ್ರ ಕೊಟ್ರು, ಅವರು ಹೋಗ್ಬಿಟ್ರು. ಈ ಕಡೆ ಇಸ್ರೇಲ್ ಮಕ್ಳು ಕೊಟ್ರು, ಅವರು ಹೋಗ್ಬಿಟ್ರು. ಇವಾಗ ಯೇಸು ಸ್ವಾಮಿ ದಾವಿದನ ಮುಖಾಂತರ ಮಾತಾಡ್ತಾ ಇದಾರೆ. ದಾವಿದಕ್ಕೆ ಮಗ ಅಂತ ಇದಾರೆ ಎಲ್ಲಾರು. ಆದ್ರೆ ದಾವಿದನೇ ಹೇಳ್ತಾರೆ ನಾನು ಒಡೆಯ ಅಂತ ಇದಾರೆ. ದಾವಿದನೇ ಒಡೆಯ ಅಂತ ಇದಾರೆ. ಅವಾಗ ದಾವಿದ ಏನು? ಇನ್ನೊಂದ್ ಕಡೆ ದೇವ್ರು ಹೇಳ್ತಾರೆ ನನ್ನ ಹೃದಯ ಅಂತಾರೆ ದಾವಿದನ್ನ, ಅಲ್ವಾ? ಇಲ್ಲಿ ದಾವಿದನೇ ನಾನು ಒಡೆಯ ಅಂತ ಇದಾರೆ. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಯಾಕೆ 24 ಸರಿ ಈ ಒಂದು ವಾಕ್ಯನ ಉಪಯೋಗ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅಪೊಸ್ತಲರು ಎಲ್ಲಾರ್ಗು ಫೇವ್ರೆಟ್ ಸ್ಕ್ರಿಪ್ಚರ್ ಯಾವ್ದನ್ನ ಕೇಳಿದಾಗ ಅಪೊಸ್ತಲರು ಫೇವ್ರೆಟ್ ಸ್ಕ್ರಿಪ್ಚರ್ ಇದೆ ಅಂತಾರೆ. ಎಲ್ಲ ಇರುತ್ತೆ, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಅಂತೆ. ಇದ್ರ ಇಟ್ಟೇ ಮುಂದಕ್ಕೆ ಹೋಗ್ತಾ ಇದ್ರಂತೆ ಅವರು. ಯಾಕಂದ್ರೆ ಎಲ್ಲ ನೋಡ್ಬಿಟ್ರು ಅವರು. ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ಎಲ್ಲ ರಾಜರು ಎಲ್ಲ ಬಂದು ಹೋಗ್ಬಿಟ್ರು. ಇದಕ್ ಮೇಲೆ ಬರೋರು ಯಾರು ಅಂದ್ಬಿಟ್ಟು ಗೊತ್ತಾಯ್ತು ಅವ್ರಿಗೆ. ಯಾಕಂದ್ರೆ ಅವ್ರ ಜೊತೆಲಿ ಇದ್ದವರು ಅವರು. ಯಾರ ಜೊತೆಲಿ ಇದ್ರು ಅಪೊಸ್ತಲರು? ಅಪೊಸ್ತಲರು ಅಂದ್ರೆ ಯಾರು? ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಶಿಷ್ಯರುಗಳನ್ನ ಅಪೊಸ್ತಲರು ಅಂತಾರೆ. ಹಳೆ ಒಡಂಬಡಿಕೆ ಇದ್ದವರಲ್ಲ, ರಾಜರು, ಪ್ರವಾದಿಗಳು, ಆತರ ಇದ್ರು. ಯೇಸು ಸ್ವಾಮಿ ಜೊತೆಲಿ ಇದ್ದಾಗ ಈ ರಾಜನ ಬಗ್ಗೆ ಇವರೆಲ್ಲ ಹೇಳ್ತಾ ಇರೋದು, ಇಲ್ಲಿ ಮಾತಾಡ್ತಾ ಇದಾರೆ ಇವರೆಲ್ಲರೂ. ಅಂದ್ರೆ ಸಾಧಾರಣ ರಾಜ ಇಲ್ಲ. ನಾವು ತಿಳ್ಕೊಂಡಂಗೆ ಯೇಸು ಸ್ವಾಮಿ ಹಂಗಲ್ಲ ಇಲ್ಲ. ಆದರೆ ಆ ರಾಜ ಬಾಧೆ ಪಟ್ಟಂತ ವಿಧಗಳು ನಮ್ಗೆ ಎಲ್ಲರಿಗೂ ಗೊತ್ತು. ಮಾತಾಡ್ತಿರೋ ಶಿಲ್ಬೆ ಅಂದ್ರೆ ಏನ್ ಬರುತ್ತೆ ನಮ್ಗೆ ಜ್ಞಾಪಕ? ಏನ್ ಬರುತ್ತೆ? ಹೊಡೆದು ಚಚ್ಚಿ ಅದು ಆಳವಾಗಿ ಯೋಚನೆ ಮಾಡ್ತೀರಾ? ನಮಗ್ ಒಂದೇ ಒಂದು ಅಲ್ಲೋ ಬಂದ್ರೆ ಯಪ್ಪ ರಾತ್ರಿ ಎಲ್ಲ ಮಲಗಲ್ಲ. ಮಲಗ್ತೀರಾ? ಹೊಟ್ಟೆ ನೋವು ಬಂದ್ರೆ ಒದ್ದಾಡ್ತೀವಿ. ಆದ್ರೆ ಈ ದೇವ್ರನ್ನ 3 ದಿನ ಇಟ್ಟಿದ್ರಂತೆ, ಹೊಡ್ಕೊಂಡು ಉಪ್ಕೊಂಡು. ಎಷ್ಟು ಬಾಧೆ ಪಟ್ಟಿರ್ಬೋದು ಅವ್ರ ಬಾಧೆ ಎಷ್ಟಿರ್ಬೋದು.
ಯೋಚನೆ ಮಾಡಿ ನೋಡಿ, ಆ ಥರ ರಾಜ್ಯನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡಿದ್ರು ಅಪೊಸ್ತಲರು, ಹೊಸ ಒಡಂಬಡಿಕೆಯಲ್ಲಿ ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ರು. ಈ ಕಿಂಗ್, ಈ ರಾಜ, ಈ ಒಡೆಯ, ಅದಕ್ಕೆ ದಾವೀದ್ಗಳು ಅರ್ಥ ಮಾಡ್ಕೊಂಡಿದ್ರು. ಯಾರೋ ಒಬ್ರು ಬರ್ತಾರೆ, ಮೆಸ್ಸಿಯ ಬರ್ತಾರೆ, ಬಟ್ ಯೇಸು ಸ್ವಾಮಿ ಗೊತ್ತಿಲ್ಲ. ಈ ಥರ ಒಂದು ಮನುಷ್ಯ ಬರ್ತಾರೆ, ಈ ಥರ ಒಂದು ಪರಿಶುದ್ಧವಾದ ತಂದೆ ಬರ್ತಾರೆ ಅಲ್ಲಿ ಬರೀತಾರೆ. ಇದು ಓದಿದಾಗ ನಾನು ತುಂಬಾ ಸರಿ ಕನ್ಫ್ಯೂಸ್ ಆಗಿದೆ. ನಾನು ರಿಯಲಿ ಹೇಳ್ತಿದ್ದೀನಿ, ಇದನ್ನ ಆಳವಾಗಿ ಓದಿದಾಗಲೇ ನನ್ಗೆ ಗೊತ್ತಾಯ್ತು, ಓ ಇವ್ರ ಬಗ್ಗೆನ ಇಷ್ಟೊಂದು ಮಾತಾಡೋದು, ಇಷ್ಟೊಂದು ಫೇವ್ರೆಟ್ ಸ್ಕ್ರಿಪ್ಚರ ಅಪೊಸ್ತಲರಿಗೆ. ಅದು ಓದೋಣ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನೋಡೋಣ. ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಸೇರಿಸಿದಾಗ ಹಳೆ ಒಡಂಬಡಿಕೆ ಇರುವಂತ ವಿಷಯಗಳನ್ನ ಹೊಸ ಒಡಂಬಡಿಕೆ ಸೇಮ್ ಆಗಿ ಮೆನ್ಷನ್ ಮಾಡಿದ್ರೆ, ಮೆನ್ಷನ್ ಅಂದ್ರೆ ಏನು? ಇದ್ದಂಗೆ ಇದ್ದಂಗೆ ಇರೋದ್ರನ್ನ ಹೇಳಿ ಆ ವಿಷಯ ಹೇಳಿದಾಗ ಇದು ಎರಡು ಕನೆಕ್ಟ್ ಆಗುತ್ತಾ ಯೇಸು ಸ್ವಾಮಿಗೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಓದಿದಾಗ ನಮ್ಮಲ್ಲಿ ಆ ಒಂದು ಶಕ್ತಿ ಬೆಳೆಸ್ಕೊಬೇಕು. ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ದೇವರ ವಾಕ್ಯವನ್ನು ಹಿಂಬಾಲಿಸೋ ಶಕ್ತಿ ಕೊಡ್ಲಿ ಅಂದ್ಬಿಟ್ಟು ಹೇಳಿದ್ದು. ಯಾರೆಲ್ಲ ದೇವರ ವಾಕ್ಯದ ಪ್ರಕಾರ ಜೀವನ ಮಾಡ್ತಾರೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ಅವರು ಯಾವುದಕ್ಕೂ ಸೋಲಲ್ಲ ಭೂಮಿಯಲ್ಲಿ, ಯಾವ ವಿಷಯಕ್ಕೂ ಸೋಲಲ್ಲ. ಯಾರೆಲ್ಲ ನನ್ನ ಪಕ್ಕದಲ್ಲಿ ನನ್ನ ಫ್ರೆಂಡ್ ಬರ್ತಾರೆ, ನನ್ನ ಪಕ್ಕದಲ್ಲಿ ನನ್ನ ಸಹೋದರಿ ಬರ್ತಾರೆ, ಇವ್ರಿಗೋಸ್ಕರ ಸಭೆಗೆ ಬರ್ತೀನಿ ಅನ್ನೋರು ಸಭೆಯಲ್ಲಿ ತುಂಬ ದಿವಸ ಉಳಿಯಲ್ಲ. ದೇವರ ವಾಕ್ಯ ಏನ್ ಹೇಳುತ್ತೆ ಆ ಚಿತ್ರದ ಪ್ರಕಾರ ಚೇವರಲ್ಲಿ ಕುತ್ಕೊಂತೀನಿ ಅಂದ್ರೆ ಈ ಭೂಮಿಲಿ ನಿಮ್ಗೆ ಉಸಿರು ಇರೋವರೆಗೂ ದೇವರ ಹತ್ರ ಇರ್ತೀರ. ಅರ್ಥ ಆಯ್ತಾ? ಅವ್ರನ್ನ ನೋಡಿ ಇವ್ರನ್ನ ನೋಡಿ ಈ ಅಪೊಸ್ತಲರು ಹಂಗೆ ಇದ್ರು. ದೇವರ ವಾಕ್ಯ ಏನ್ ಹೇಳುತ್ತೋ ಅದನ್ನ ಪ್ರಕಾರ ಜೀವನ ಮಾಡಿದ್ರು. ಅದಕ್ಕೋಸ್ಕರನೇ ಇವತ್ತುವರೆಗೂ 2000 ವರ್ಷಗಳಾದ್ರೂ ಅವ್ರ ವಾಕ್ಯ ಅವ್ರು ಮಾಡಿದಂತ ಅದ್ಭುತಗಳು, ದೇವರಿಗೋಸ್ಕರ ಮಹಿಮೆ ಮಾಡಿದಂತ ವಿಷಯಗಳು ಇನ್ನ ಈ ಭೂಮಿಲಿ ಇದೆ. ನಂದು ಗೊತ್ತಿಲ್ಲ, ಅಮ್ಮಮ್ಮ ಅಂದ್ರೆ ಇನ್ನೊಂದು 30 ಅಂತೀನಿ ನೋಡಿ, ಇನ್ನು 15 ವರ್ಷ ಆದ್ರೆ ನಂದು ಚಾಪ್ಟರ್ ಕ್ಲೋಸ್. 50 ಅಷ್ಟೇ. ಬಟ್ ನಾನು ಮಾಡುವಂಥ ವಿಷಯಗಳು ಏನಿದೆ, ನಾನು ಈ ದೇವರನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾವು ಫಸ್ಟ್ ಆಳವಾಗಿ ಥಿಂಕ್ ಮಾಡಬೇಕು, ಆಳವಾಗಿ ಯೋಚನೆ ಮಾಡಬೇಕು, ಆಳವಾಗಿ ವಾಕ್ಯನ ಯೋಚನೆ ಮಾಡಬೇಕು. ತಪ್ಪಾಗಿ ತಿಳ್ಕೊಂಬಿಡಿ. ಸಹೋದರಿಗಳು ರಾತ್ರಿಯಿಂದ ಪ್ರಿಪೇರ್ ಮಾಡ್ತಾರೆ ಊಟಕ್ಕೆ, ಬೆಳಿಗ್ಗೆಗೆ. ಏನಕ್ಕೆ ಮಾಡ್ತಾರೆ? ನನ್ನ ಗಂಡ ಲೇಟಿಗೆ ಹೋಗ್ಬಿಡೋದು, ನನ್ನ ಮಕ್ಕಳು ಲೇಟಿಗೆ ಹೋಗ್ಬಿಡೋದು, ನಾನು ಎಚ್ಚರಿಕೆಯಾಗಿರ್ಬೇಕು. ಏನಕ್ಕೆ ಮಾಡ್ತೀವಿ? ಬೆಳಿಗ್ಗೆಗೆ ನಾಳೆಗೆ ನಾವು ಸಿದ್ಧ ಆಗ್ತೀವಿ. ಬಟ್ ನಾವು ಸಿದ್ಧ ಆಗ್ಬೇಕು ದೇವರ ವಾಕ್ಯಕ್ಕೆ. ನಾಳೆಗೆ ನಾವು ಸಿದ್ಧವಾಗಿರ್ಬೇಕು. ಅದಕ್ಕೆ ಅಪೊಸ್ತಲರು ತನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ರು. ಸ್ಟೀಫನ್ನ ಏನಿಂದ ಹೊಡೆದ್ರು? ಕಲ್ಲಿಂದ ಹೊಡೆಸಿದ್ರು. ಪೇತ್ರನ ಏನ್ ಮಾಡಿದ್ರು? ಜೈಲ್ಗೆ ಹಾಕಿದ್ರು. ತಲೆ ಕೆಳಗೆ ಹಾಕಿ ಸೆರೆಮನೆಯಲ್ಲಿ ಹಾಕಿದ್ರು. ಪೌಲ್ನ ಏನ್ ಮಾಡಿದ್ರು? ಸಿರಾ. ಆಂಡ್ರೂನ ಏನ್ ಮಾಡಿದ್ರು? ಆಂದ್ರಿಯಾನ ಚರ್ಮ ಸುಲಿದ್ರು. ಯಾರನ್ನ ಎಣ್ಣೆಯಲ್ಲಿ ಕುದಿಸಿದ್ದು? ಯೋಹಾನನ್ನ ಕಾಡಲ್ಲಿ ಬಿಸಾಕಿದ್ರು. ಹೇಗೆ ಈ ಧೈರ್ಯ ಬಂತು ಅವ್ರಿಗೆ? ಯಾತಕ್ಕೆ ಬಂತು? ಇವತ್ತು ನಾವು ಒಂದು ಕಾರ್ ಕೊಡುವಾಗ ಒಂದು ಏಟ್ ಬಿಟ್ಟು ಓಡೋಗ್ಬಿಡ್ತೀರಾ? ನಾನು ಕೊಟ್ಟಿಲ್ಲ ಕಾರ್, ಅವ್ರು ಯಾರೋ ಕೊಟ್ರು ಓಡೋಗ್ಬಿಡ್ತೀರಿ. ಕೊಡ್ತೀರಾ ಅವರಲ್ಲ? ಕೆಲವು ಸರಿ ನಾವು ವಿಗ್ರಹನ ಕೂಡ ಪೂಜೆ ಮಾಡ್ಬಿಡ್ತೀರಿ, ನನಗೆ ಗೊತ್ತಿಲ್ಲ. ಗಣೇಶನ ಸಾರಿ ಯಾರನ್ನ ಇದ್ದೀರಾ ತಪ್ಪಾಗಿ ತಿಳ್ಕೊಂಬಿಡಿ. ಈ ದೇವ್ರನ್ನ ನೀನು ಮುಗಿ ಅಂದ್ರೆ ನಾವು ಮುಗಿತೀರಿ ಅನ್ನೋ ಗೊತ್ತಿಲ್ಲ. ಬಟ್ ಈ ಅಪೊಸ್ತಲರು ತನ್ನ ಪ್ರಾಣ ಕೊಡೋಕೆ ಸಿದ್ಧವಾಗಿದ್ದರು. ಕಾರಣ ಏನು? ಯಾಕಂದ್ರೆ ಅವ್ರು ನಮ್ಗನ್ನ ಹಿಂದೆ ಇದ್ದವರು. ಅವರು ಹಳೆ ಒಡಂಬಡಿಕೆನ ನೋಡಿದವರು, ಹೊಸ ಒಡಂಬಡಿಕೆ ಜೊತೆ ಜೀವನ ಮಾಡಿದವರು, ಹೊಸ ಒಡಂಬಡಿಕೆ ಜೊತೆಯಲ್ಲಿ ಇದ್ದವರು. ಅರ್ಥ ಆಯ್ತರ? ಅದಕ್ಕೆ ಅವ್ರು ಏನು ಮಾಡಿದ್ರು? ನನ್ನ ಒಡೆಯ, ನನ್ನ ಕರ್ತರು, ನನ್ನ ಬಲ, ನನ್ನ ಶಕ್ತಿ, ದೇವರ ಮಹಿಮೆ, ದೇವರ ಅದ್ಭುತಗಳು ಎಲ್ಲ ಉಳ್ಳಂಥದ್ದು ರಾಜನ ಬಗ್ಗೆ ಇದು ದಾವೀದನ ಮಾತಾಡಿದಾಗ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಿದವರು. ನಾವುಗಳು ಕೂಡ ಎರಡನ್ನೂ ನೋಡ್ತಾ ಇದ್ದೀವಿ. ಈಗ
ಕಣ್ಣಿಗೆ ಕಾಣ್ತಾ ಇಲ್ಲ. ನಮ್ಮ ಹೃದಯಗಳಿಗೆ ಮುಟ್ಟುವಂತ ವಾಕ್ಯಗಳು ನಮ್ಮ ಜೊತೆಲಿದೆ, ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ನೋಡೋಣ ನಾವು ಬೈಬಲ್ ಹೇಳಿ ಮತ್ತಾಯ 22:41-46 ಓದ್ ನೋಡಿ. ಒಂದ್ ಮಾಡಿ, ಅದು ತುಂಬಾ ದೊಡ್ಡದಾಗಿದೆ. ಟೈಮ್ ಇದೆಯಾ? ಕಟ್ಟಿಲ್ಲ, ಸಾರಿ. ಇನ್ನ ಟೈಮ್ ಇದೆ, ಹೋಗಿ ಹಂಗಂದ್ರೆ ಓದಿ. ಮತ್ತಾಯ 22:41-46. ಫರಿಸಾಯರು ಕೂಡಿ ಬಂದಿರುವಾಗ ಯೇಸು ಅವರಿಗೆ, ಬರಬೇಕಾದ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರುತ್ತದೆ? ಆತನು ಯಾರ ಮಗನು ಎಂದು ಪ್ರಶ್ನೆ ಹಾಕಿದ್ದಕ್ಕೆ ಅವರು ಆತನಿಗೆ, ದಾವೀದನ ಮಗನು ಎಂದು ಹೇಳಲು ಆತನು, ಹಾಗಾದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡರು ಎಂದು ಕರ್ತನು ತನ್ನ ಒಡೆಯನಿಗೆ ನುಡಿದನು ಎಂಬ ಮಾತು ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ ಆತನನ್ನು ಒಡೆಯನು ಅನ್ನುವುದು ಹೇಗೆ? ದಾವೀದನು ಆತನನ್ನು ಒಡೆಯನೆಂದು ಹೇಳಿದ ಮೇಲೆ ಆತನು ಅವನಿಗೆ ಮಗನಾಗುವುದು ಹೇಗೆ ಅಂದನು. ಅದಕ್ಕೆ ಉತ್ತರವಾಗಿ, ಯಾರು ಒಂದು ಮಾತಾದರೂ ಆತನಿಗೆ ಹೇಳಲಾರದೆ ಹೋದರೋ, ಇದಲ್ಲದೆ ಅಂದಿನಿಂದ ಆತನನ್ನು ಇನ್ನಾದರೂ ಕೇಳುವುದಕ್ಕೆ ಯಾರಿಗೂ ಧೈರ್ಯವೂ ಹುಟ್ಟಲಿಲ್ಲ. ಆಮೇನ್. ಇಲ್ಲಿ ನೋಡ್ತೀರಿ, ಯೇಸು ಸ್ವಾಮಿನೇ ಉಪಯೋಗ ಮಾಡ್ತಾ ಇದಾರೆ ಇಲ್ಲಿ ವಾಕ್ಯನ. ಇಲ್ಲಿ ಯಾರು ಮಾತಾಡ್ತಾ ಇದ್ದೀರಿ? ಇಲ್ಲಿ ಯೇಸುನೇ ಇಲ್ಲಿ ವಾಕ್ಯಗಳನ್ನ, ಅವರ ದಾವೀದನ ವಾಕ್ಯ ಇಲ್ಲಿ ಹೇಳ್ತಾ ಇದಾರೆ. ಒಂದಲ್ಲಿ ಏನ್ ಹೇಳ್ತೋ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಇವ್ರಿಗೆಲ್ಲರಿಗೂ ಗೊತ್ತು, ಫರಿಸಾಯರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಏನ್ ಹೇಳ್ಬಿಟ್ಟು, ಯಾರಿಗಾರು ನಿದ್ದೆ ಬರುತ್ತಾ? ಫರಿಸಾಯರಿಗೆ ಇಲ್ಲಿ ಹೇಳ್ತಾ ಇದಾರೆ, ಧೈರ್ಯವಾಗಿ ಹೇಳ್ತಾ ಇದಾರೆ. ಯೇಸು ಸ್ವಾಮಿ ದಾವೀದರು ಒಡೆಯ ಅಂದ್ರಲ್ಲಪ್ಪ, ಆ ಒಡೆಯನ ಕ್ಯಾರೆಕ್ಟರ್ ಯಾರಿಗಿದ್ದೆ? ಒಡೆಯ ಅಂದ್ರೆ ಏನು? ದೇವರ ಶಕ್ತಿ, ಪರಿಶುದ್ಧವಲ್ಲವಾದ ಮನುಷ್ಯ, ಪರಿಶುದ್ಧವಲ್ಲ ಜನಗೆ ಒಡೆಯ ಅಂತಾರೆ. ಇಲ್ಲಿ ಇವ್ರು ಪರಿಸರಗಳನ್ನೆಲ್ಲ ಕೇಳ್ತಾರೆ, ಯಾರಪ್ಪ ಒಡೆಯ ಅನ್ಬಿಟ್ಟು. ಇಲ್ಲಿ ಇವ್ರ ಮೈಂಡ್ ಹೇಳ್ತಾನೆ, ನಾವೆಲ್ಲ ದಾವಿದನ ಸಂತಾನದವರು, ದಾವಿದನ ಸಂತಾನದ ಇವ್ರ ಮೈಂಡ್ ಎಲ್ಲ ಇತ್ತು ತಾನೆ. ಯಾರಿಗಿತ್ತು ಇದೆಲ್ಲ? ಯಾರು ಅವರು ಪರಿಸರ ಎಲ್ಲಾರು ಇದ್ರು ಅಲ್ಲಿ. ಎಲ್ಲಾರು ಏನ್ ಅನ್ಕೊಂಡ್ಬಿಟ್ರು, ದಾವಿದನ ಕುಮಾರರು ನಾವೆಲ್ಲ, ದಾವಿದನ ಕುಮಾರ. ಯಾರ ಹತ್ರ ಒಳ್ಳೆ ಗುಣಗಳಿತ್ತು ಅಲ್ಲಿ? ಯಾರ ಹತ್ರ ಇತ್ತು? ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಬೈಬಲ್ನ ಡೀಪ್ ಆಗಿ ಥಿಂಕ್ ಮಾಡಿ. ಯಾಕಂದ್ರೆ ಯೇಸು ಸಮೇತ ಎಲ್ಲ ಒಳ್ಳೆ ಗುಣಗಳು ಇತ್ತಲ್ಲಿ ಮಾತಾಡ್ತಾ ಇರುವಾಗ ಅವ್ರಿಗೆಲ್ಲ ಗೊತ್ತು, ಈ ಅಪ್ಪನ ಹತ್ರ ಎಲ್ಲ ಒಳ್ಳೆ ಗುಣಗಳಿದೆ ಅಂದ್ಬಿಟ್ಟು. ಇವ್ರ ಹತ್ರ ಇಲ್ಲ ಅಂತ ಗೊತ್ತು. ಅವ್ರಿಗೆ ಏನ್ ಮಾಡಿದ್ರು? ಅವರು ಸೈಲೆಂಟಾಗಿ ಹೋಗ್ಬಿಟ್ರು. ಅರ್ಥ ಆಯ್ತಾ? ಈಗ ವಾಕ್ಯಗಳು ಅರ್ಥ ಆಗುತ್ತೆ ನಿಮ್ಗೆ? ನೋಡಿ, ಅಲ್ಲಿ ದಾವೀದನ ಬರೆದಂತ ವಾಕ್ಯಗಳು ಇಲ್ಲಿ ಯೇಸು ಸ್ವಾಮಿ ಓದ್ತಾ ಇದ್ದಾರೆ. ಯಾಕಂದ್ರೆ ಧೈರ್ಯ ಇತ್ತು ಯೇಸು ಸ್ವಾಮಿಗೆ. ಯಾಕಂದ್ರೆ ಅವ್ರು ಸತ್ಯವಾಗಿದ್ರು ಅಲ್ಲಿ, ಅವ್ರ ಸತ್ಯ ರೂಪ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ಅವ್ರು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ಇವ್ರಿಗಿಲ್ಲ ಅಲ್ಲಿ. ಇವ್ರು ದಾವೀದನ ಮಕ್ಕಳು ಅಂತ ಇದಾರೆ, ಆದ್ರೆ ಇಲ್ಲ ಅಲ್ಲಿ. ಅವ್ರಿಗೆ ಗೊತ್ತಾಯ್ತು ಈ ಅಪ್ಪನೇ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ಏನ್ ಮಾಡಕ್ ಆಗ್ತಾ ಇಲ್ಲ, ಹೋಗ್ತಾ ಇದಾರೆ ಅವ್ರ ಪಾಟಿಗೆ. ಏನಾರ ಮಾಡಕ್ಕಾಯ್ತಾ ಇಲ್ಲಿ? ಏನ್ ಮಾಡಕ್ಕಾಗಿಲ್ಲ. ಅರ್ಥ ಆಯ್ತಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ನಾವು ಕೂಡ ಅಷ್ಟೇ, ದೇವ್ರ ಕೆಲಸ ಮಾಡಿದಾಗ ನಮ್ಮಲ್ಲಿ ಯಾರು ಮುಟ್ಟಲ್ಲ. ಪರಿಶುದ್ಧ ಆತ್ಮ ಕೆಲಸ ನಮ್ಮಲ್ಲಿ ಇತ್ತಂದ್ರೆ ಯಾರು ನಮ್ಮನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರು ನಮ್ಮನ್ನ ಕೇಳೋ ಇದೇ ಇರಲ್ಲ. ನಾವು ಎಲ್ಲದಕ್ಕೂ ಸಿದ್ಧ ಆಗ್ಬಿಡ್ತೀರ. ಅವಾಗ ಯೇಸು ಸ್ವಾಮಿಗೆ ಗೊತ್ತಿತ್ತಾ ಗೊತ್ತಿಲ್ವಾ ಇವ್ರು ನನ್ನ ಸಿಲ್ಬೆಗೆ ಹಾಕ್ತಾರೆ ಅಂದ್ಬಿಟ್ಟು? ಗೊತ್ತಿಲ್ವಾ? ಆದ್ರೆ ಅವ್ರು ಏನ್ ಮಾಡಿದ್ರು? ಅವರು ಇರೋ ಸತ್ಯನ ಇದ್ದಂಗೆ ಹೇಳಿದ್ರು. ನೀವು ಅಷ್ಟೇ ಹೇಳ್ಬೇಕು, ನಾನು ಅಷ್ಟೇ ಹೇಳ್ಬೇಕು. ಅದ್ರಲ್ಲಿ ಏನು ಮಿಕ್ಸ್ ಮಾಡ್ಕೊಂಡ್ ನಾನು ಬೇಡ. ಮಿಕ್ಸ್ ಮಾಡ್ಕೊಂಡ್ರೆ ನಾನು ಆ ಥರ ಪರಿಸರ ಹತ್ರನೇ ಹೋಗ್ತಾ ಇರ್ತೀನಿ. ನಾನು ಮಿಕ್ಸ್ ಮಾಡ್ಕೊಂಡು ಧೈರ್ಯವಾಗಿ ನಿಂತ್ಕೊಂತೀನಿ ನಾನು. ಆಮೆನ್. ಮಾರ್ಕ್ 12:35. ಮಾರ್ಕನು 12:35. ಯೇಸು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿರಲಾಗಿ ಪ್ರಶ್ನೆ ಮಾಡಿ, ಶಾಸ್ತ್ರಿಗಳು ಬರಬೇಕಾದ ಕ್ರಿಸ್ತನು ದಾವೀದನ ಮಗನೆಂದು ಹೇಳುತ್ತಾರಲ್ಲ, ಅದು ಹೇಗಾಯಿತು? ಆಮೇನ್. ಆಮೇನ್. ತಿರ್ಗಾಗ ಪ್ರಶ್ನೆ ಮಾಡ್ತಾರೆ,
ಪ್ರಶ್ನೆ ಮಾಡಿದ್ದೆ ಅವಾಗಲ್ಲ. ಅದನ್ನೇ 5 ಪುಸ್ತಕದಲ್ಲಿ ಮತ್ತಾಯ, ಮಾರ್ಕ್, ಲೂಕ್, ಯೋಹಾನ, ಜಾನ್ ಇದರಲ್ಲಿ ಬಂದ್ಬಿಟ್ಟು ಇದೇ ವಿಷಯನ ಹೇಳ್ತದೆ. ಆದ್ರೆ ಇಲ್ಲಿ ಪೇತ್ರ ಚೇಂಜ್ ಆಗ್ತದೆ ನೋಡಿ. ಆಕ್ಟ್ಸ್ ಅಪೊಸ್ತಲಗಳು 2:35. ಅಪೊಸ್ತಲಗಳು 2:35. ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ತಾನೇ ಹೇಳುವ ಮಾತೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗುವ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ತನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆಮೆನ್. ಆಮೆನ್. ಇಲ್ಲಿ ದಾವೀದನು ಹೇಳ್ತಾ ಇರೋ ವಿಷಯನ ನಿನ್ನ ಪಾದ ಅಡಿಗೆ ಇಡ್ತೀನಿ ಅಂದ್ರೆ ಇದು ಯೇಸು ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ. ಇದು ಬಂದ್ಬಿಟ್ಟು ಯಾರು ಹೇಳ್ತಾ ಇರೋದು? ಪೇತ್ರನ ಜನಗಳಿಗೆ ಹೇಳ್ತಾ ಇರೋದು. ಎಲ್ಲಿ? ಹೊಸ ಒಡಂಬಡಿಕೆಯಲ್ಲಿ. ನೀವು ಇನ್ನ ಕ್ಲಿಯರ್ ಆಗ್ಬೇಕಾದ್ರೆ 1 ಪೀಟರ್ 1 ಪೇತ್ರ 3:22 ಓದಿ. ಇನ್ನ ಸ್ವಲ್ಪ ಕ್ಲಿಯರ್ ಆಗುತ್ತೆ ನೋಡಿ ನಿಮ್ಗೆ. ನೀವು ಪುನರ್ಜನ್ಮ ಹೊಂದುವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ದೇವರ ವಾಕ್ಯದ ಮೂಲವಾಗಿ ಉಂಟಾಗಿರಂತ ಆತ್ಮ ಯಾವುದು? ಯೇಸು. ಎಲ್ಲಿ ಹೇಳುತ್ತೆ ಇದು? 1 ಯೋಹಾನ ಹೇಳುತ್ತೆ. ಯಾರದು? ಇಲ್ಲಿ ಪೇತ್ರನಿಗೆ ಗೊತ್ತಿತ್ತು ಯೇಸು ಸ್ವಾಮಿನೇ ಅಂದ್ಬಿಟ್ಟು. ಅದಕ್ಕೆ ಅವರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿನೇ ಅಂದ್ಬಿಟ್ಟು. ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗ್ತಾ ಇದ್ದೀರಾ ನೀವು? ಏನಣ್ಣ ಕನ್ಫ್ಯೂಸ್ ಆಗಿದ್ರೆ ಹೇಳಿ, ತಿರುಗಿ ಇನ್ನೊಂದ್ಸರಿ ಮಾಡ್ಬಿಡ್ತೀನಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಪೇತ್ರನು ಹೇಳ್ತಾರೆ. 1 ಕೊರಿಂಥರ್ 15:25 ಓದೋಣ. 1 ಕೊರಿಂಥರ್ 15:25. 1 ಕೊರಿಂಥರ್ 15:25. ಇಲ್ವಾ? ಯಾಕೆಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಸಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಇಲ್ಲಿ ಇವರೆಲ್ಲರೂ ಅಷ್ಟೇ ಈ ಒಂದು ವಾಕ್ಯನ ಇಟ್ಕೊಂಡು, ಈ ಒಂದು 110 ಅಧ್ಯಾಯ ಈ ವಾಕ್ಯಗಳನ್ನ ಇಟ್ಕೊಂಡು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ದೇವರ ವಾಕ್ಯನ. ಯೇಸು ಸ್ವಾಮಿನೇ ಇವ್ರಿಗೆಲ್ಲ ಫ್ಲೂಯೆಂಟ್ ಆಗಿ ಗೊತ್ತಾಗೋಯ್ತು, ಇವ್ರಿಗೆಲ್ಲ ಸತ್ಯ ಗೊತ್ತಾಯ್ತು. ಅದಕ್ಕೆ ಇವರು ದೇಶಗಳಿಗೆ ಹೋಗಿ ದೇವರ ವಾಕ್ಯನ ಸಾರಿದ್ದು ಇವರು. ಇನ್ನು ಯಾರು ಇಲ್ಲ, ಇನ್ನು ಯಾರು ಬರ್ಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಬರ್ಬೇಕಾದ್ರು ಹೋಗೋವರು ಇವರೇ, ಬರ್ಬೇಕಾಗಿರೋ ಇವರೇ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡ್ತು. ಎಲ್ಲ ಕಡೆ ಇವರು ಪ್ರಚಾರ ಮಾಡೋದಕ್ಕೆ ಧೈರ್ಯವಾಗಿ ಮಾಡ್ತಾ ಇದ್ರು. ಇವತ್ತು ನಮಗೆ ಯಾವುದು ಪ್ರಶ್ನೆ ಪ್ರಚಾರಕ್ಕೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಈ ಅಪೊಸ್ತಲಗಳು ತನ್ನ ಜೀವನವನ್ನೇ ಮುಡುಪಾಗಿಟ್ಟು ದೇವರಿಗೆ ತನ್ನ ಪ್ರಾಣವನ್ನೇ ಕೊಡುವಷ್ಟು ಮಟ್ಟಕ್ಕೆ ಅವ್ರು ಇಳಿದ್ರಂದ್ರೆ ಏನು ಅರ್ಥ? ಏನದರ ಇದು? ನಾವುಗಳು ನೋಡಿ ದೇವರ ವಾಕ್ಯನ ನಂಬ್ಕೊಂಡು ಶಿಷ್ಯರಾಗಿ ದೇವರ ಕೆಲಸ ಮಾಡಿಕೊಂಡು ಹಾಗೂ ಈಗ ಪೂರ್ತಿ ಪರಿಶುದ್ಧ ಇಲ್ಲ ಅಂದ್ರೂ ಏನೋ ಸ್ವಲ್ಪ ವಿಷಯದಲ್ಲಿ ಪರಿಶುದ್ಧ ಇದ್ದಿದ್ದಕ್ಕೆ ಇಲ್ಲಿ ಕುತ್ಕೊಂಡ್ರೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂದರೆ ದೇವರ ಹತ್ರ. ಇನ್ನು ಪ್ರತಿ ಪರಿಶುದ್ಧವಾಗಿದ್ದರೆ ನಾವು ಹೇಗಾಗ್ಬೋದು? ಈ ವಾಕ್ಯನ ನಾವು ಆಳವಾಗಿ ತಿಳ್ಕೊಂಬಿಟ್ಟು ದೇವ್ರ ಕೆಲಸ ಮಾಡ್ರೆ ಇನ್ನೂ ಏನಾಗ್ಬೋದು? ನಾವು ಯಾವ ಥರ ನಮ್ಮ ಆಲೋಚನೆಗಳು ಹೋಗ್ಬೋದು, ಯಾವ ಥರ ನಾವು ಬೆಳಿಬೋದು? ನಾನು ಹೇಳ್ತೀನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾವುದಕ್ಕೂ ಯೋಚನೆ ಮಾಡಲ್ಲ ನಾವು. ಯಾವ ಒಂದು ವಿಷಯಕ್ಕೂ ನಾವು ಹೋಗಲ್ಲ. ದೇವರಾಯ್ತು ನಾನಾಯ್ತು ನಮ್ಮ ಜೀವನನ ಎಷ್ಟೋ ಜನ ಇಲ್ಲೆಲ್ಲ ಕೂತು 30 ವರ್ಷ ಕ್ರಿಸ್ತಗಳಾಗ್ಬಿಟ್ಟಿದ್ದೀವಿ. ನಮ್ದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಹಿಂದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಪರಿಶುದ್ಧವಾಗಿ ದೇವ್ರ ಕೆಲಸ ಮಾಡಿಕೊಂಡು ಇರಬಹುದು, ಹೋಗ್ತಾ ಇರ್ಬೋದು. ಇನ್ನು ಮಾಡಿದ್ರೆ ಇನ್ನು ಹೇಗೆಲ್ಲ ಇದ್ದಿರ್ಬೋದು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸ್ವಲ್ಪ ಆಲೋಚನೆ ಮಾಡಿ ನೋಡಿ.
ಇವರು ತೀರ್ಮಾನ ಮಾಡಿದ್ರು ಅಪೊಸ್ತಲರು, ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿ, ಶಿಲುಬೆಗೆ ಹಾಕಿದಾಗೆಲ್ಲ ಓಡೋದ್ರು ಫಸ್ಟ್. ಮತ್ತೆ ಯೇಸು ಸ್ವಾಮಿ ಬಂದು 73 ದಿನ 75 ದಿನ ಜೊತೆಲಿ ಇದ್ದಾಗ ಅವ್ರಿಗೆ ಅರ್ಥ ಆಯ್ತು, ಬರಬೇಕಾದ ಒಡೆಯ, ಬಂದಿರೋಂಥ ಒಡೆಯ, ನಮ್ಮನ್ನು ಕಾಪಾಡುವಂಥ ಒಡೆಯ, ಮುಂದೆ ನಮ್ಮನ್ನ ಪರಲೋಕಕ್ಕೆ ಕೊಂಡೋಗುವಂಥ ಒಡೆಯ ಇವರೇನು ಗೊತ್ತಾದ ಮೇಲೆ ತಮ್ಮನ್ನು ತಾವೇ ಪ್ರಾಣ ಕೊಡುವಷ್ಟು ಸಿದ್ಧವಾಗಿ ದೇವರ ಕೆಲಸ ಮಾಡಿದ್ರು. ಈ 110 ವಾಕ್ಯ ಅಧ್ಯಾಯ, ಈ 7 ವಾಕ್ಯ ಈ ರಾಜನ್ನ ಅರ್ಥ ಮಾಡ್ಕೊಂಡ್ರು. ಅದಕ್ಕೆ ಬಂದ್ಬಿಟ್ಟು ನೀವು ನೋಡಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಇದಕ್ಕನ್ನ ಅತಿಯಾಗಿ ಉಪಯೋಗ ಮಾಡಿದಂಥ ಸ್ಕ್ರಿಪ್ಚರ್ಸ್ ಯಾವುದೂ ಇಲ್ಲ. ಅಪೊಸ್ತಲರು 24 ಸಾರಿ ಉಪಯೋಗ ಮಾಡಿದ್ದಾರೆ. ನೀವು ನೋಡಕ್ ಹೋದ್ರೆ 1 ಮತ್ತು 4 110 ಕೀರ್ತನೆಗಳು 1 ಮತ್ತು 4 ಸೇಮ್ ಆಗಿ ಮೆನ್ಷನ್ ಮಾಡಿದ್ದಾರೆ. 1, 4 ನೀವು ಓದಿದ್ರೆ ಸೇಮ್ ಆಗಿ ಮೆನ್ಷನ್ ಆಗಿರುತ್ತೆ ಒಡೆಯನ ಬಗ್ಗೆ. ಹಂಗಂದ್ರೆ ಅಷ್ಟು ಆಳವಾಗಿತ್ತು ಅವ್ರ ಹೃದಯಗಳಲ್ಲಿ, ಅದು ಅಷ್ಟು ಆಳವಾಗಿ ಅವ್ರ ಮನಸ್ಸುಗಳಲ್ಲಿ ಇತ್ತು ಅದು. ಇದಕ್ಕೆ ಪೇತ್ರನು ಎಲ್ಲರೂ ದೇವರ ವಾಕ್ಯನ ಈ ಒಂದು ವಾಕ್ಯನ ಇಟ್ಟು ತುಂಬ ಯೂಸ್ ಮಾಡಿದ್ರು, ಉಪಯೋಗ ಮಾಡಿಕೊಂಡ್ರು. ಇಬ್ರೂಸ್ 1:3, ಇಬ್ರಾಯರಿಗೆ 1:3. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನರೂಢನಾದನು. ಆಮೆನ್. ಆಮೆನ್. ಬಲಗಡೆ ಯಾರಪ್ಪ ಇರೋದು? ನಿಮ್ಮ ಬಲಗಡೆ ಯಾರಮ್ಮ ಇದ್ದಾರೆ? ಮಂಜುನಾಥ್ ಇದ್ದಾರೆ, ಬಾಲರಾಜ್ ಫಾತಿಮಾ ಇದ್ದಾರೆ, ನಿನ್ನ ಪಕ್ಕದಲ್ಲಿ ಕ್ಯಾಮ್ರಾ ಇದೆ. ಬಟ್ ದೇವರ ಬಲಗಡೆ ಇದ್ದಾರೆ ಅಂತ ಹೇಳ್ತಾರೆ. ದೇವರ ಬಲಗಡೆ ಕುಳಿತ್ಕೊಳಕ್ಕೆ ಯೋಗ್ತಿ ಇದೆಯಾ ಯಾರಿಗನ? ಜೀಸಸ್ನ ಕೇಳ್ತಾರ, ಯಾರು ಇಬ್ಬರು ಬಂದು ಕೇಳ್ತಾರೆ, ನೀನು ಪರಲೋಕ ಹೋಗುವಾಗ ಸಿಂಹಾಸನದ ಪಕ್ಕದಲ್ಲಿ ಯಾರು? ಯೋಹಾನ. ಏನಂತಾರ ಅವಾಗ ಏನಂತಾರ ಅವರು? ಯೇಸು ಸ್ವಾಮಿ, ನಾನು ಪಡುವಂತ ಬಾಧೆಗಳು ನೀವು ಆಗಲ್ಲ ಅಂತಾರೆ, ಆಗಲ್ಲ ಅಂತಾರೆ. ಹಂಗಂದ್ರೆ ನಮಗೂ ಆಗ ನಾವು ಎಷ್ಟು ಪರಿಶುದ್ಧವಾಗಿರ್ಬೇಕು, ಎಷ್ಟು ಪರಿಶುದ್ಧರಾಗಿರ್ಬೇಕು ನಾವು. ಈ ಪರಿಶುದ್ಧವಾಗಿ ಇರೋದಕ್ಕೋಸ್ಕರನೇ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ರು. ಆ ರಾಜನ ಬಗ್ಗೆನೇ 110ನೇ ಕೀರ್ತನೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಆ ಒಡೆಯನ ಬಗ್ಗೆನೇ ದಾವಿದನು ಮಾತಾಡ್ತಾ ಇದ್ದಾರೆ. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆ ಒಡೆಯನ ರಕ್ತದಿಂದ ನಾವೆಲ್ಲರೂ ಪರಿಶುದ್ಧರಾಗಿದ್ದೀವಿ. ಆ ಒಡೆಯನೇ ಮುಂದೇನು ಇದ್ದಾರೆ, ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ, ಮತ್ತೆ ಬಂದು ಕೊಂಡು ಹೋಗ್ತಾರೆ ನಮ್ಮನ್ನ. ಆ ಒಡೆಯನ ಬಗ್ಗೆನೇ 110ನೇ ಕೀರ್ತನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆ ಒಡೆಯನ ಜೊತೆ ನಾವು ಜೀವನ ಮಾಡ್ತಾ ಇರೋವಾಗ ನಾವು ಹೇಗಿರ್ಬೇಕು? ಮತ್ತಾಯ 28, ಇದೆಲ್ಲರಿಗೂ ಫೇವ್ರೆಟ್ ಸ್ಕ್ರಿಪ್ಚರ್. ಓದಿ, ಇನ್ನೊಂದ್ಸರಿ ಓದ್ಬೇಡ. 28:18 ಓದಿ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇನ್. ಆಮೇನ್. ಏನ್ ಬ್ರೋ ಈ ಸ್ಕ್ರಿಪ್ಚರ್ ಓದಿ ಬೇಜಾರಾಗ್ಬಿಟ್ಟಿದ್ದೀನಿ ಬ್ರೋ. ಇದು ಓದಿ ಇದ್ರ ಎಷ್ಟು ಅರ್ಥ ಆಯ್ತು? ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ ನಾವು ಏನ್ ಕೆತ್ಕೊಳ್ತೀವಿ? ಎಷ್ಟು ಅರ್ಥ ಇದೆ ಹೇಳಿ ನೋಡೋಣ. ಇವತ್ತು ನಾವು ಯಾವ ಥರ ಹಿಂದೆ ಓಡಾಡ್ತಾ ಇದ್ದೇವೆ, ಯಾವುದಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀವಿ?
ಖಂಡಿತ ಮಗರಿಗೆ ನಾವು ಕಷ್ಟ ಪಡಲೇಬೇಕು. ಎಲ್ಲ ಅಧಿಕಾರ ಕೊಟ್ಟಿರುವಂತ ದೇವರು ನಮ್ಮ ಜೊತೆ ಇರುವಾಗ, ಅಧಿಕಾರ ಅಂದ್ರೆ ಏನು? ಹಣ ಇರ್ಬೋದು, ವಸ್ತು ಇರ್ಬೋದು, ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಯಾವುದೇ ಇರ್ಬೋದು, ಆ ಒಡೆಯನ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ? ಯೇಸುವಿನ ಕೈ. ಆ ಒಡೆಯನ ಕೈಯಲ್ಲಿ ಇರುವಾಗ, ಬ್ರೋ ಮೀಟಿಂಗ ಬ್ರೋ, ಇವತ್ತು ಆಗಲ್ಲ ಬ್ರೋ, ಮೀಟಿಂಗ ಬ್ರೋ, ಸ್ವಲ್ಪ ಕೆಲಸ ಇತ್ತು ಬ್ರೋ, 7 ಗಂಟೆ ಮೀಟಿಂಗ್ ಅಂದ್ರೆ 7:15 ಬರೋದು, ಸ್ವಲ್ಪ ಬ್ಯುಸಿಗಿದ್ದೆ ಬ್ರೋ, ಹೊಟ್ಟೆ ನೋವು ಬ್ರೋ, ಬರೋಕ್ಕಾಗಿಲ್ಲ ಬ್ರೋ, ಕೆಲಸ ಆಯ್ತು ಬ್ರೋ, ಬರೋಕ್ಕಾಗಲ್ಲ ಬ್ರೋ, ಸಂಡೇನ ಬ್ರೋ ನಾನು ಯೂಟ್ಯೂಬಲ್ಲಿ ನೋಡ್ಕೊತೀನಿ ಬ್ರೋ. ಯಾವ ಒಡೆಯನ ಕೈಲಿ ಇದ್ದೀರಿ ನಾವಲ್ಲ, ಯಾವ ಒಡೆಯನ ಕೈಲಿದ್ದೀರಿ ನಾವಲ್ಲ. ಸಕಲವು ಈ ಭೂಮಿಯಲ್ಲಿ ನೀನು ಹೊಡೆದಾಗ ಕೈಯಲ್ಲಿ ಎತ್ಕೊಂಡ್ರು ದೇವರು, ಮಣ್ಣಿಗೆ ಹೋದಾಗನು ನಿನ್ನ ಕೈಯಲ್ಲಿ, ಅವ್ರ ಕೈಯಲ್ಲಿ ಇಡ್ತೀಯ, ಪರಲೋಕ ಹೋಗೋ ನೀವು ಎಬ್ಬರಿಸ್ಕೊಂಡು ಅವ್ರ ಕೈಗೆ ಹೋಗ್ತೀಯ. ಆ ಕೈಲಿರುವಂಥ ರಾಜನ ಬಗ್ಗೆನೇ 110ರಲ್ಲಿ ಓದಿರೋದು. ಸಿಸ್ಟರ್ಸ್, ಆ ಥರ ದೇವ್ರ ಜೊತೆ ನಾವಿರುವಾಗ ನಾವು ಯಾವುದಕ್ಕೆ ಭಯ ಬೀಳ್ಬೇಕು? ಯಾವ್ದು ನಮಗೆ ಕೊರತೆ? ಸಿಸ್ಟರ್, ಹೇಗೆ ಅಪ್ಪಸ್ತಲರಿಗೆ 110 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಯಿತು, ನಮ್ಮ ಜೀವನದಲ್ಲಿ ನಾವು ಅದು ಇಂಪಾರ್ಟೆಂಟ್ ತಿಳ್ಕೊಂಬಿಟ್ರೆ ನಾವು ಯಾವಾಗಲೂ ದೇವರ ಮಕ್ಕಳಾಗಿ ಜೀವಿಸ್ತೀವಿ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್.